ನಿಮ್ದು ಹೇಗೆ ಸರ್, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಏನಂತಲ್ಲ, ಲವ್ ಮ್ಯಾರೇಜ್ ತರಾನೇ ಆಗಿದೆ. ಏನಂದ್ರೆ ನಾ ಒಂದಿನ ಮದುವೆಗೆ ಅತ್ತೆ ಮನೆಗಂತ ಹೋದಾಗ ಇವಳ ಹತ್ರ ಒಂದು ಲೆಟರ್ ಬರೆದು ಕೊಟ್ಟದ್ದು, ಯಾರಿಗೂ ಹೇಳ್ಬೇಡ ಅಂತ ಹೇಳಿ. ಅದಕ್ಕೆ ಅವಳು ಏನ್ ಮಾಡಿದ್ಲ, ತಗೊಂಡೋಗಿ ನೋಡಿದ್ರೆ ಅವರು ಓಡಿ ಬಂದು ನನ್ನ ಮಗ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಮಗ ನೀರಿಗೆ ಬಿದ್ದಿದ್ರೆ ಖಂಡಿತವಾಗಿ ಸಿಗ್ತಾನ ಅಂತ ಹೇಳಿದೆ. ಆದ್ರೆ ನೀರು ಆಳಕ್ಕೆ ಹೋದಾಗ ಅದೇ ಕೆರೆಯಲ್ಲಿ 15 ನಿಮಿಷದಲ್ಲಿ ದೇಹ ಸಿಗ್ತದೆ. ಎಲ್ಲ ಹುಡುಕಿದ್ದಾರೆ, ಈಶ್ವರ್ ನಮ್ಮಲ್ಲಿ ರಾತ್ರಿ ಬಂದು ಏನು ಹುಡುಕ್ತಾರ ಅಂತ ಆಯ್ತು. ಯಾಕೆಂದ್ರೆ ತಾಯಿ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಶಾಲೆಗೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬ್ಯಾಗ್ ಸಮೇತ. ಯಾಕೆಂದ್ರೆ ನನಗೆ ಮಿನಿಮಮ್ ಆಕ್ಸಿಜನ್ ಇಲ್ಲದೆ 3 ನಿಮಿಷ ನಿಲ್ಲುವ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. 3 ನಿಮಿಷ, ಒಂದು ಕ್ಷಣ ನಾನು ತೆಗೆದು ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ಲಿಂದ ಮತ್ತೆ 100 ಅಡಿ ಪ್ರತಾಪಕ್ಕೆ ಬೀಳ್ತಿತ್ತದು. ಅವ್ರು ನನ್ನ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ, ನನ್ನ ಆಟೋ ಹೋಗುದಿಲ್ಲ ಅಂತ. ಯಾಕೆಂದ್ರೆ ಗೊತ್ತಾಯ್ತು, ಯಾಕೆಂದ್ರೆ ಕೆಲವರಿಗೆ ಭಯ ಇರ್ತದೆ, ಆ ದೇಹಗಳು ಎಲ್ಲಾದ್ರೂ ಮೃತಪಟ್ಟರೆ ಅದರಲ್ಲಿ ಇರ್ತದೆ, ಮತ್ತೆ ನಮ್ಮ ಕಾರಲ್ಲೇ ಆಗ್ಬೋದು, ನಮ್ಮ ಗಾಡಿಯಲ್ಲಿ ಎಲ್ಲಾದ್ರೂ ದೇಹಗಳು ಆ ಆತ್ಮ ಉಳ್ಕೊಳ್ಬಹುದು ಅಂತ. ಆವಾಗ ನಾನು ಆ ಕಡೆ ಡ್ರೆಸ್ ಅಲ್ಲಿ ಎತ್ಕೊಂಡು ಹೋಗಿ ನಮ್ಮ ಗಾಡಿಯಲ್ಲೇ ತಗೊಂಡು ಹೋಗಿ ಹಾಕಿದೆ. ಫುಲ್ ಬ್ಲಡ್ ಆಗಿದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ನಮಗೆ ಖುಷಿ ಏನಂದ್ರೆ ಆ ಜೀವ ಉಳಿತಲ್ಲ ಅಂತ ಅಷ್ಟೇ. ನಿಮ್ಗೆ ಅನಿಸ್ಲಿಲ್ವಾ ಸರ್, ನೀವೊಂದು ಚೆನ್ನಾಗಿರುವ ಮನೆ ಕಟ್ಟಬೇಕು ಅಂತ? ಆಗ್ಲೇ ಹೇಳಿದ್ರಿ ಮನೆ ಎಲ್ಲ ಸೋರ್ತಿತ್ತು. ಅದು ಒಳಗಡೆ ನೋಡಿದ್ರೆ ಗೊತ್ತಾಗ್ತದೆ. ಯಾಕೆಂದ್ರೆ ನ್ಯೂಸ್ ಹೇಳಿದಾಗ ನಾನೀಗ ಇವತ್ತು ಸುಮಾರು ನಾನು ಈ ಆಂಬುಲೆನ್ಸ್ಗೆಲ್ಲ ಆಗ್ತಿದ್ದೆ. ಯಾಕೆ ಇವತ್ತು ಮನೆ ಕಟ್ಟಿದ್ರೆ ನನ್ನ ಸಂಸಾರ ಮಾತ್ರ ಉಳಿತದೆ. ಇವತ್ತು ನಾನೊಂದು ವೆಂಟಿಲೇಷನ್ ಆಂಬುಲೆನ್ಸ್ ಮಾಡಿದ್ರೆ ಎಷ್ಟೋ ಕಷ್ಟದವರು ಉಳಿತಾರಲ್ಲ ಅಂತೇಳಿ. ಕೆಲವು ಮೃತದೇಹ ಎಲ್ಲ ನೀವು ತೆಗಿತೀರಾ ಸರ್? ಒಂದು 2-3 ದಿನದಿಂದ ಅವರ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ, ನಮ್ಮ ಮಗನದ್ದು, ಮಗಳದ್ದು, ತಂದೆದ್ದು, ತಾಯಿದ್ದು ಮೃತದೇಹ ಇದೆ, ಆದಷ್ಟು ಬೇಗ ಸಿಗ್ಲಿ ಅಂತ. ಆ ಮೃತದೇಹ ಸಿಕ್ಕಾಗ ಅವರು ಏನಂತ ಹೇಳ್ತಾರೆ ಸರ್? ಖಂಡಿತವಾಗಿಯೂ ಇದು ಬೆಂಗಳೂರಲ್ಲಿ ಬಂದಿದೆ ಒಂದು ಊರಿಗೆ. ಅಲ್ಲಿ ಬೆಂಗಳೂರಲ್ಲಿ ಊರ ಹೆಸರು 8ನೇ ಮೈಲ್ ಅಂತ. ನಿಮ್ಗೆ ಗೊತ್ತಿದೆ, 8ನೇ ಮೈಲ್ ಬರುವಾಗ ಅಲ್ಲಿಂದ ಒಳಗೆ ಒಂದು 10 ಕಿಲೋಮೀಟರ್ ದೂರದಲ್ಲಿ ನಾನು ದಾಂಡೇಲಿಯಲ್ಲಿ ಒಂದು ದೇಹ ಹುಡುಕ್ಲಿಕ್ಕೆ ಹೋಗಿದ್ದೆ. ಆ ದೇಹ ತೆಗೆದು ಬರುವಾಗ ಅಲ್ಲಿ 3 ದಿನದಿಂದ ದೇಹ ಸಿಗುದಿಲ್ಲ. ಎಷ್ಟೇರೆ ಬರೋ ಹುಡುಕ್ತಾರೆ, ಎಂಡೇರ ಹುಡುಕ್ತಾರೆ, ಫೈರ್ ಬ್ರಿಗೇಡ್ನವ್ರು 3 ದಿನ ಹುಡುಕಿದ್ರು ಅವ್ರಿಗೆ ದೇಹ ಸಿಗುದಿಲ್ಲ. ಆದ್ರೆ ಅಲ್ಲಿ 100ಕ್ಕಿಂತ ಮೇಲೆ ಜನ ದೇಹ ಹುಡುಕ್ತಾ ಇದ್ದಾರೆ, ದೇಹನೇ ಇಲ್ಲ. ಅವರೆಲ್ಲ ಮಾತಾಡ್ತಾರೆ, ಅವನೆಲ್ಲೋ ಓಡೋಗಿರ್ಬೇಕು, ಅವನಿಲ್ಲ ಮಾರಾಯ, ಅವನೆಲ್ಲೋ ಹೋಗಿರ್ಬೇಕು, ನಮ್ಮನ್ನು ಹುಡುಕಿಸ್ತಾ ಇದ್ದಾರೆ ಅಂತ ಅಲ್ಲಲ್ಲೇ ಗುಸುಗುಸು ಮಾತು. ಇವ್ರ ಹತ್ರ ಸಹ ಕೇಳಿದೆ ಆ ತಂಡದಲ್ಲಿ, ಏನಾಗಿದೆ? ಇಲ್ಲ, ನಾವು ಇಷ್ಟು ಹುಡುಕರು ಸಿಗುದಿಲ್ಲ ಅಂತ ಹೇಳಿದ್ರು. ನಾನು ಹೋದಾಗ ಆ ಜಾಗಕ್ಕೆ ಆ ತಾಯಿ ಓಡಿ ಬರ್ತಾರೆ, ಓಡಿ ಬಂದು ನನ್ನ ಮಗ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಮಗ ನೀರಿಗೆ ಬಿದ್ದಿದ್ರೆ ಖಂಡಿತವಾಗಿ ಸಿಗ್ತಾನ ಅಂತ ಹೇಳಿದೆ. ನಾನು ಹೋಗಿ ಆ ಗಂಗಾ ಆ ಭೂಮಿಗೆ ಕೈ ಮುಗಿದು, ಆ ಗ್ರಾಮ ದೇವರಿಗೆ ಕೈ ಮುಗಿದು ನೀರು ಆಳಕ್ಕೆ ಹೋಗ್ತೀನಿ. ನಮ್ಮ ತರನ ಅವ್ರು ಸಹ ಹುಡುಕ್ತಾರೆ, ಸ್ಕೂಬಾ ಡೈವಿಂಗ್ ಹಾಕಿ ಅವ್ರು ನಮ್ಮ ನೇವಿ NDRF ಸಹ ಹುಡುಕ್ತಾ ಇದ್ದಾರೆ ಅವರು. ಆದ್ರೆ ನೀರು ಆಳಕ್ಕೆ ಹೋದಾಗ ಅದೇ ಕೆರೆಯಲ್ಲಿ 15 ನಿಮಿಷದಲ್ಲಿ ದೇಹ ಸಿಗ್ತದೆ. ನನಗೆ ವಿಶೇಷ ಆಯ್ತು, ಇವರು 3 ದಿನದಿಂದ ಹುಡುಕ್ತಾ ಇದ್ದಾರೆ ಅಲ್ಲಿ. ಆದ್ರೆ ಇವತ್ತು ಆ ದೇಹ ಸಿಗಬೇಕಾದ್ರೆ ನನ್ನದೇನಿಲ್ಲ, ನನ್ನ ಒಂದು ಕರ್ತವ್ಯ ಆಗಿರ್ಬೋದು. ಆದ್ರೆ ಆ ದೇಹ ಸಿಗಬೇಕಾದ್ರೆ ಸಮಸ್ತ ಜನತೆ ಆಶೀರ್ವಾದ, ನಾನು ನಂಬ್ಕೊಂಡಿರುವ ಈ ಜನಗಳ ಮೇಲೆ ಒಂದು ಆಶೀರ್ವಾದ. ಯಾಕೆಂದ್ರೆ ಅವ್ರು ನಾನು ಇಷ್ಟ ತನಕ ಎಲ್ಲಿ ಹೋದ್ರೂ ಸಹ ಜನತೆಯ ಆಶೀರ್ವಾದ ಬೇಡ್ತೀನಿ. ಯಾಕೆಂದ್ರೆ ಜನಗಳ ಅಭಿಮಾನಿ ದೇವರುಗಳ ಒಂದು ಆಶೀರ್ವಾದ ಇದ್ರೆ ಖಂಡಿತವಾಗಿಯೂ ಸಿಗ್ತದೆ ಅಂತ. ಯಾಕೆಂದ್ರೆ ದೇವರ ಪ್ರೇರಣೆಯಿಂದ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ. ಅದೇ ರೀತಿ ಇವತ್ತು ಅವರ ಆಶೀರ್ವಾದ ಇಲ್ಲ ಅಂದ್ರೆ ಖಂಡಿತವಾಗಿಯೂ ಸಿಗುದಿಲ್ಲ. ಅದೇ ರೀತಿ ಮೊನ್ನೆ ನಾವು ಮಡಿಕೇರಿ ಹೋಗಿದ್ದೀವಿ, 1 ವರ್ಷ ಆಯ್ತು. ಮಡಿಕೇರಿಯಲ್ಲಿ ಪಂಪಿನ ಕೊಳ ಅಂತ ಉಂಟು. ಒಬ್ರು ex-ಆರ್ಮಿ ಅವರು ಬಿದ್ದಿರ್ತಾರೆ. ನೀರಿಗೆ ಬಿದ್ದಾಗ ಎಲ್ಲ ಹುಡುಕ್ತಾರೆ. ಅಲ್ಲಿನ SP ಅವರು ಹೇಳ್ತಾರೆ, ಎಲ್ಲ ಹುಡುಕಿದ್ದಾರೆ, ಈಶ್ವರ್ ನಮ್ಮಲ್ಲಿ ರಾತ್ರಿ ಬಂದು ಏನು ಹುಡುಕ್ತಾರ ಅಂತ ಆಯ್ತು. ಯಾಕೆಂದ್ರೆ ನಾನು ರಾತ್ರಿ ಹೋಗ್ಬೇಕು ಅಲ್ಲಿಗೆ. ನನಗೆ ಕಾಲ್ ಬಂದಾಗ ರಾತ್ರಿ ಆಯ್ತು. ಆವಾಗ ನಾನು ಆ ಮಡಿಕೇರಿಗೆ ಹೋಗುವಾಗ 9 ಗಂಟೆ 9-10 ಗಂಟೆ ಆಯ್ತು. ಅವಾಗ ಅವ್ರಿಗೆ ವಿಶೇಷ, ಅಲ್ಲಿದ್ದವ್ರು ಹೇಳ್ತಾರೆ ಅವರು ಸಮುದ್ರದಲ್ಲಿ ಬಂದವರು, ಆಳ ತಜ್ಞರು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಒಂದು ಏನಪ್ಪಾ, ನಮ್ಮ ಟೀಮ್ನಲ್ಲಿ ಇಷ್ಟು ರಾತ್ರಿಯಿಂದ ಹುಡುಕ್ತಾ ಇದ್ದಾರೆ, 2 ದಿನ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ. ಎಷ್ಟೇ ರ್ಯಾಪ್ ಹುಡುಕಿದ್ವಿ, NDRF ಹುಡುಕಿದ್ರೆ, ಫೈರ್ ಬ್ರಿಗೇಡ್ ಎಲ್ಲ ಒಂದು 100 ಜನ ಹುಡುಕಿ ಅವ್ರಿಗೆ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರು. ನಾನು ಹೋದಾಗ 10 ಗಂಟೆ ರಾತ್ರಿ. ನಾನು ಹೇಳಿದೆ, ನೀವು ಹುಡುಕಿದ ಜಾಗ ಒಂದು ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಕರ್ಕೊಂಡು ಹೋದೆ. ಆ ಜಾಗಕ್ಕೆ ಒಂದು ಅರ್ಧ ಗಂಟೆ ನೀರು ಆಳದಲ್ಲಿ ಹುಡುಕುವಾಗ ಸುಮಾರು ಒಂದು 30-35 ಅಡಿಯಲ್ಲಿ
ಹೊಸ ಫುಲ್ ಹೂಳು ತುಂಬ ಹೋಗಿದೆ, ಕತ್ತಲೆ ಆಗಿದೆ. ರಾತ್ರಿ ಹುಡುಕುವಾಗ ಆ ದೇಹ ನನ್ನ ಕೈಗೆ ಸಿಗ್ತದೆ. ಮೇಲೆ ತಂದಾಗ ಅವರಿಗೆ ಆಶ್ಚರ್ಯ ಆಗ್ತದೆ, ಏನಪ್ಪ ನಾವು 3 ದಿನ ಹುಡುಕಾಡಿದ್ದೀವಿ, ನಾವು ಅಲ್ಲಿ ಹುಡುಕಾಡಿದ್ದೀವಿ. ನಾನು ಹೇಳಿದ್ದೀನಿ, ಎಷ್ಟೋ ಜೀವಗಳು ಇಲ್ಲಿ ತಪ್ಪಿ ಹೋಗ್ತದೆ. ಆದರೆ ನಮಗೆ ಒಂದು ನಂಬಿಕೆ ಇರ್ತದೆ. ಆ ನಂಬಿಕೆ ಗಾಢವಾಗಿದ್ದರೆ ಏನೂ ಆಗೋದಿಲ್ಲ. ಆ ದೇಹ ಅಲ್ಲಿ ಇದೆ ಅಂತ ಖಂಡಿತವಾಗಿ ಸಿಗ್ತದೆ. ಇವತ್ತು ಸಹ ಮಡಿಕೇರಿಯವರು ಪ್ರತಿಯೊಬ್ಬರು ಸಹ ಭಾರಿ ಸಂತೋಷದಿಂದ, ನಾನು ಯಾವಾಗ ಹೋದರೂ ಸಹ ನನ್ನನ್ನು ಮಾತಾಡಿಸ್ತಾರೆ. ಅಲ್ಲಿ ಈ ದೇಹ ಸಿಕ್ಕಿದ್ದೇನೆ, ಹುಡುಕಿ ಕೊಟ್ಟಿದ್ದೀರ ಅಂತೇಳಿ. ಅಲ್ಲಿ ಶಕ್ತಿ ನ್ಯೂಸ್ ಆಗಿರ್ಬೋದು, ಪತ್ರಿಕೆ ಆಗಿರ್ಬೋದು, ಪ್ರತಿಯೊಬ್ಬರು ಸಹ ಅಲ್ಲಿ ನನಗೆ ಸಪೋರ್ಟ್ ಇದ್ದಾರೆ ಮಡಿಕೇರಿಯಲ್ಲಿ. ಅದಕ್ಕೆ ನಾವು ಹೋದಾಗ ಎಲ್ಲಿ ಕೆಲಸ ಆಗ್ತದೆ ಆ ಕೆಲಸ ಸಕ್ಸಸ್ ಆಗಬೇಕು. ಆ ಸಕ್ಸಸ್ ಆಗಬೇಕಾದ್ರೆ ಒಂದು ಗುರಿ ಇರಬೇಕು ನಮ್ಮ ಹತ್ರ, ಗುರಿ ಹಿಂದೆ ಗುರು ಇರಬೇಕು. ಆ ರೀತಿ ಇದ್ರೆ ಖಂಡಿತವಾಗಿ ಆಗ್ತದೆ. ನಾನು ಹೇಳ್ತೀನಿ, ಎಲ್ರಿಗೂ ಸಹ ಹೇಳ್ತೀನಿ, ನಮ್ಮ ಇಲ್ಲಿ ಈ ವಡಂಬರೇಶ್ವರ ಬಲರಾಮನಗರ ಗ್ರಾಮ ಇದೆ. ಬೇರೆಯವರು ತುಂಬ ದೂರ ದೇವಸ್ಥಾನಗಳಿಗೆ ಹೋಗ್ತಾರೆ. ದೇವಸ್ಥಾನ ಹೋಗುವಾಗ ಮೊದಲಾಗಿ ಫಸ್ಟಿಗೆ ತಮ್ಮ ತಂದೆ ತಾಯಿಯನ್ನು ಅವ್ರು ನೋಡ್ಕೊಳ್ಳಿ. ಮೊದಲನಾಗಿ ತಂದೆ ತಾಯಿಯೇ ದೇವರು. ತಂದೆ ತಾಯಿಗೆ ಮಿಗಿಲಾಗಿ ಯಾರು ದೇವರಿಲ್ಲ. ಆಮೇಲೆ ನೀವು ಗ್ರಾಮಕ್ಕಂತ ಹೋಗಿ, ಗ್ರಾಮ ದೇವರಿಗೆ ಹೋದ್ಮೇಲೆ ಮತ್ತೆ ನಿಮ್ಮ ದೂರದಿರುವ ದೇವರ ಸ್ಥಾನಕ್ಕೆ ಹೋಗಿ. ಯಾಕೆಂದ್ರೆ ಗ್ರಾಮದಲ್ಲಿ ನಮಗೆ ಒಳ್ಳೇದಾದ್ರೆ ಆಮೇಲೆ ಬೇರೆ ಕಡೆ ದೇವರು ಬರ್ತದೆ. ಅದಕ್ಕೆ ನಾವು ದೂರ ಹೋದ್ರೂ ಸಹ ಅಲ್ಲಿ ಹೇಳ್ತಾರೆ, ಮೊದಲು ನೀವು ಗ್ರಾಮಕ್ಕೆ ಹೋಗಿ, ಇಲ್ಲದ್ರೆ ನಿಮ್ಮ ತಂದೆ ತಾಯಿಯನ್ನು ಪೂಜೆ ಮಾಡಿ. ಅದೇ ರೀತಿ ನಾನು ಸಹ ಹಾಗೆ, ನನ್ನ ತಂದೆ ತಾಯಿ, ಗ್ರಾಮ, ಆಮೇಲೆ ಬೇರೆ. ಈಗ ನೀರಿಗೆ ಬಿದ್ದಿರ್ತಾರೆ ಸರ್. ಈಗ ಕೆಲವರು ಹುಡುಗರು ಅಥವಾ ಹುಡುಗಿಯರು, ಒಂದು ನಾನೀಗ ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾ ಇರೋದು, ಯಾರು ಜಾಸ್ತಿ ಹೆದರ್ಕೊಳ್ತಾರೆ ಸರ್ ನೀರಿಗೆ ಬಿದ್ದಾಗ? ಅಂದ್ರೆ ಈ ಯಾವ ರೀತಿ ವರ್ತಿಸ್ತಿರ್ತಾರೆ ನೀರಲ್ಲಿ, ಏನಂತ ಹೇಳ್ತಿರ್ತಾರೆ, ಹೇಗೆ ಅಂತ? ಅದರಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಕಮ್ಮಿ. ನೀರು ಬಿದ್ದಾಗ ದೇಹಗಳು ಬೇಗ ನೀರಿನಲ್ಲಿ ಮುಳುಗುದು. ಯಾಕೆಂದ್ರೆ ನಾನು ಗೊರೂರು ಅಂತ ಗೊತ್ತಿರ್ಬೋದು, ಈಗ ಈ ಮಾಧ್ಯಮ ನೋಡ್ಕೊಂಡಿರ್ಬೋದು. ಗೊರೂರ ಹೊಳೆ ಉಂಟಲ್ಲ, ಹೊಳೆ ನರಸೀಪುರ ಅಂತ, ಗೊರೂರು ಹೊಳೆ. ಅಲ್ಲಿ ಹೋದಾಗ ಒಂದು 18 ವರ್ಷದ 19 ವರ್ಷ ಹುಡುಗಿ ದೇಹ ಬಿದ್ದಾಗ ಕ್ಷಣ ಮಾತ್ರದಲ್ಲಿ ಜಾರಿ ಹೋಗಿದ್ದಾಳೆ ಅವಳು. ಅವ್ರು ಎಷ್ಟು ಹುಡುಕಿ ಸಿಕ್ಕಿಲ್ಲ. ಬೆಳಿಗ್ಗೆ ಹೋಗಿ ಹುಡುಕುವಾಗ ಆ ದೇಹ ಸಿಕ್ಕಿತ್ತು. ಆ ದೇಹ ಏನು ಗೊತ್ತಾ, ಭಯ ಪಟ್ಟಿರ್ತದೆ ಹೆಚ್ಚಿನ ದೇಹಗಳು. ಯಾಕೆಂದ್ರೆ ಹೆಣ್ಮಕ್ಳು ಯಾವತ್ತಿದ್ರೆ ಸಹ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಅವರು ಆಳಕ್ಕೆ ಆರೋದಿಲ್ಲ. ಅವ್ರು ಆರೋದಂದ್ರೆ ಸೈಡಲ್ಲಿ ಎಲ್ಲಾದ್ರು, ಯಾಕೆಂದ್ರೆ ಕಲ್ಲಿದ್ರೆ ಯಾರು ಕಾಣದಿದ್ದಾಗ ಆಡ್ತಾರೆ. ಯಾಕೆಂದ್ರೆ ಮೊನ್ನೆ ಕುಣಿಗಲ್ ಕೆರೆ ಹುಡುಗಿನೂ ಆಗಿ, ಮತ್ತೆ ಗೊರೂರು ಹುಡುಗಿನೂ ಆಗಿ, ಎಲ್ಲ ಹೆಣ್ಮಕ್ಳ ದೇಹ ತೆಗೆಯುವಾಗ ಅವರು ಹತ್ರದಲ್ಲಿ ಸಿಗ್ತಾರೆ, ಆಳದಲ್ಲಿ. ಯಾಕಂದ್ರೆ ಅವ್ರಿಗೆ ಆಳ ಗೊತ್ತಿರೋದಿಲ್ಲ, ಎದುರ್ಕೊಂಡಿರ್ತಾರೆ. ಹೆಚ್ಚಿನ ದೇಹಗಳು ಭಯಪಟ್ಟಿರೋದು ಹೆಣ್ಮಕ್ಳು ಮಾತ್ರ. ಆದ್ರೆ ಗಂಡಸರು ಏನ್ ಮಾಡ್ತಾರೆ, ನಶೆಯಲ್ಲಿ ಇರ್ತಾರೆ. ಅವ್ರು ನಾನು ನೋಡುವ ದೇಹಗಳು, ಹೆಚ್ಚಿನ ದೇಹಗಳು ನಶೆಯಲ್ಲಿ ಇರ್ತದೆ. ಆದರೆ ಮಕ್ಕಳೆಲ್ಲ ಏನು ಮಾಡ್ತಾರೆ, ಮಕ್ಕಳು ಹೋಗಿ ಬಿದ್ದಾಗ ಅವ್ರ ದೇಹ ಹಾರ್ತಾರೆ. ಯಾವ ರೀತಿ ಅಂತ ಗೊತ್ತಿಲ್ಲ, ಆದರೆ ಎಷ್ಟೋ ದೂರದಲ್ಲಿ ಇರ್ತದೆ. ಯಾಕೆಂದ್ರೆ ನಾನೊಂದಿನ ಯಗಚಿ ಡ್ಯಾಮ್ ಅಂತ ಉಂಟು, ಯಗಚಿ ಡ್ಯಾಮ್ ನಮ್ಮ ಇಲ್ಲಿ, ಅಲ್ಲಿ ಸಹ ಒಂದು ಹುಡುಗ ಬಿದ್ದಾಗ ನಾನು ಸುಮಾರು ಅವನ ದೇಹ 2 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದೆ. ಅದು ಸಣ್ಣ ಸಣ್ಣ ಮಕ್ಕಳು ಸಹ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಒಂದು ಆ ಸಣ್ಣ ಸಣ್ಣ ಮಕ್ಕಳು ನೀರಿಗೆ ಬಿದ್ದು ಆತ್ಮಹತ್ಯೆ ಕಾರಣನೇ ಒಂದು ಈಗಿನ ಒಂದು ಮೊಬೈಲ್. ಯಾಕೆಂದ್ರೆ ನಮ್ಮ ಈಗ ಒಂದು ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, ಎಷ್ಟೋ ಮಕ್ಕಳು ಸಹ ಕೈಯಲ್ಲಿ ಈಗ ಸುಮಾರು ಒಂದು 10ನೇ ಕ್ಲಾಸ್ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡ್ತಾರೆ. ನಾನು ನೋಡಿದಾಗೆ, ನಂಗೆ ಗೊತ್ತಿದ್ದಾಗೆ ಸುಮಾರು 25 ವರ್ಷ ಹಿಂದೆ ಯಾರ ಕೈಯಲ್ಲೂ ಮೊಬೈಲ್ ಇಲ್ಲ. ನಾವು ಊಟ ಮಾಡುವಾಗ ನಮಗೆ ಚಿಕ್ಕ ಮಕ್ಕಳಿಗೆ ನಾವೇನು ಮಾಡ್ತಿದ್ದೇವೆ, ಹೊರಗಡೆ ಕರ್ಕೊಂಡು ಹೋಗಿ ಆ ಚಂದ್ರನ ತೋರಿಸ್ತೇವೆ, ನಕ್ಷತ್ರನ ತೋರಿಸ್ತೇವೆ, ಊಟ ಕೊಡಿಸ್ತೇವೆ. ಆ ಮಕ್ಕಳಿಗೆ 2 ಬೈದ ಗುಂಗ ಬಂದಂದು ಎದುರಿಸ್ಕೊಂಡು ಊಟ ಕೊಡಿಸ್ತೀವಿ. ಈಗಿನ ತಾಯಿ ಅಂದ್ರೆ ಆಗಲ್ಲ. ಈಗಿನ ಜರ್ನಿಯಲ್ಲಿ ಈಗಿನ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ, ಹೊಸ ಮದುವೆ ಆದವರು ಈಗಿನ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ, ಈಗಿನ ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ಕೈಯಲ್ಲಿ ಮೊಬೈಲ್ ಕೊಡ್ತಾರೆ. ಅದರಲ್ಲಿ ಏನಾದರೂ ಒಂದು ಡೋರೆಮನ್ ಹಾಕ್ತಾರೆ, ಒಂದು ಮಿಕ್ಕಿ ಮೌಸ್ ಹಾಕ್ತಾರೆ, ಏನಾದರೂ ಹಾಕಿ ಹಾಡು ಹಾಕಿ ಮಕ್ಕಳಿಗೆ ಊಟ ತಿನ್ನಿಸ್ತಾರೆ. ಅದು ತುಂಬ ತಪ್ಪು. ಒಂದು ನೋಡಿ, ನನಗೆ ನೋಡಿ ಈಗ 50 ವರ್ಷ ಆಯಿತು, ಕಣ್ಣಿನ ರೇಟನ ಕಣ್ಣೇ ತೋರುದಿಲ್ಲ ಮಕ್ಕಳಿಗೆ, ಕಣ್ಣಿನ ದೃಷ್ಟಿ ಹೋಗ್ತದೆ ಒಂದು. ಆ ಮಕ್ಕಳು ಬೆಳೀತಾ 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 ಆ ಮೊಬೈಲಿಗೆ ಪ್ರಬಲವಾಗಿರ್ತಾರೆ. 10ನೇ ಕ್ಲಾಸ್ ಹೋದಾಗ, 1ರಿಂದ 10ನೇ ಕ್ಲಾಸ್ ಹೋದಾಗ ಆ ಮೊಬೈಲನ್ನು ಬಿಡುವುದಿಲ್ಲ. ಈಗಿನ ಮಕ್ಕಳು ಏನು ಮಾಡ್ತಾರೆ, 10ನೇ ಕ್ಲಾಸ್ ಆದ್ಮೇಲೆ ಮಕ್ಕಳಿಗೆ ಒಂದು ಶಾಲೆಗೆ ಹೋದಾಗ ಒಂದು ಅವ್ರಿಗೆ ಒಂದು ಸ್ನೇಹ ಶುರುವಾಗ್ತದೆ. ಅದಲ್ಲದೆ ಅದರಲ್ಲಿ ಏನಾದ್ರೂ ಒಂದು ದುಷ್ಟತೆ ನೋಡಿ ಇದಾಗ್ತದೆ. ಆವಾಗ ಆ ಮಕ್ಕಳನ್ನು ತಂದೆ ತಾಯಿ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿಂಗೆ ಮೊಬೈಲ್ ಕೊಡೋದಿಲ್ಲ, ನೀನು ಈ ತರ ಶಾಲೆಗೆ ಹೋಗೋದಾದ್ರೆ ಇನ್ನು ಮೊಬೈಲ್ ಕೊಡೋದಿಲ್ಲ ಅಂತೇಳಿ ಕಸ್ಕೊಳ್ತಾರೆ. ಆವಾಗ ಏನ್ ಮಾಡ್ತಾರೆ ಆ ಮಕ್ಕಳು, ನನ್ಗೆ ಗೊತ್ತಿದ್ದ ಹಾಗೆ ಸುಮಾರು ಒಂದು 7-8 ಮೃತದೇಹ ತೆಗೆದಾಗ ಒಂದು 10ನೇ ಕ್ಲಾಸ್ ಮಕ್ಕಳು, ಫಸ್ಟ್ PUC ಮಕ್ಕಳು
ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಒಂದೇ ನಮ್ಮ ಇಲ್ಲಿ ಪಕ್ಕದಲ್ಲಿ ಒಂದು 8 ಕಿಲೋಮೀಟರ್ ಹತ್ರದಲ್ಲಿ ಒಂದು ಹುಡುಗ ತಾಯಿ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಶಾಲೆಯ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬ್ಯಾಗ್ ಸಮೇತ. ಒಂದು ಮಗು ನಮ್ಮ ಮಂಡ್ಯದಲ್ಲಿ ನಾನು ನೋಡಿದಾಗ ಗೊತ್ತಿದ್ದಾಗೆ ತಾಯಿ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಸೀದಾ ಓಡೋಗಿದೆ 10ನೇ ಕ್ಲಾಸ್ ಹುಡುಗಿ. ಓಡೋಗಿ ಯಾರ ದುಷ್ಟರ ಕಣ್ಣಿಗೆ ಬೀಳದೆ ಆ ರೈಲ್ವೆ ಸ್ಟೇಷನ್ ಮರುದಿವಸ ಸಿಕ್ಕಿದ್ದಾಳೆ, ಕರ್ಕೊಂಡು ಹೋಗಿದ್ದಾರೆ. ಇದೇ ನಮ್ಮ ದಾವಣಗೆರೆಯಲ್ಲಿ 14 ವರ್ಷದ ಹುಡುಗಿ, ತಾಯಿ ಮನೇಲಿ ಜಗಳ ಆಯಿತು, ಮೊಬೈಲ್ ತೆಗೆದಿಟ್ರು, ಆವಾಗ ಆತ್ಮಹತ್ಯೆ ಮಾಡಿಕೊಂಡು. ಕೇರಳದಲ್ಲಿ ಸಹ ಇಂಥ ಇನ್ಸಿಡೆಂಟ್ ತುಂಬ ಆಗಿದೆ. ಆದಷ್ಟು ತಾಯಂದಿರಿಗೆ ನಾನು ಹೇಳೋದಿಷ್ಟೇ, ಆದಷ್ಟು ಮಕ್ಕಳಿಗೆ ಮೊಬೈಲ್ ಕೊಡಬೇಕು, ಯಾವುದಕ್ಕೆ ಪಾಠಕ್ಕೆ ಮಾತ್ರ ಕೊಡಬೇಕು, ಮತ್ತು ಎಷ್ಟು ಬೇಕೋ ಅಷ್ಟೇ ಹಿತಮಿತವಾಗಿ ಇರಲಿ. ಯಾಕೆಂದರೆ ಯಾರು ಸಹ ನೋಡುವವರು ಸಹ ನಾನು ಈಶ್ವರ್ ಮಲ್ಪೆ ಹೇಳ್ತೇನೆ ಅಂತ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ನಿಮ್ಮ ಒಳ್ಳೇದಕ್ಕೆ ಹೇಳೋದು. ಒಂದು ಮೊಬೈಲ್ ಬಳಕೆ ಅಂದರೆ ಅದರಲ್ಲಿ ಎಷ್ಟೋ ಹಾನಿಗಳುಂಟು, ಎಷ್ಟೋ ಒಳ್ಳೇದು ಉಂಟು. ಅದು ಒಳ್ಳೇದಕ್ಕೂ ಉಂಟು, ಕೆಟ್ಟದಕ್ಕೂ ಉಂಟು. ಆದಷ್ಟು ನೀವು ಎಷ್ಟು ಬೇಕೋ ಅಷ್ಟೇ ಮಾಡಿ ಅಂತ ಎಲ್ಲ ಮಕ್ಕಳಿಗೆ ಸಹ, ಎಲ್ಲ ತಾಯಂದ್ರಿಗೆ ಸಹ ಒಂದು ಮಾತು ಹೇಳ್ತಿದ್ದೀನಿ. ಆದಷ್ಟು ಮೊಬೈಲನ್ನು ಮಕ್ಕಳ ಕೈಯಲ್ಲಿ ಕೊಡೋದು ಕಮ್ಮಿ ಮಾಡಿ ಅಂತ ಎಲ್ರಿಗೂ ತಂದೆ ತಾಯಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾಕೆಂದರೆ ಈ ಉದಾಹರಣೆಗಳು ದಿನ ನೋಡಿದಾಗ, ಮೊನ್ನೆ ನನಗೆ ನಾನೊಂದು ಕೇಸ್ ಬಂದಾಗ ಅಲ್ಲಿ ತಾಯಿ ಅಡ್ಮಿಟ್ ಆಗಿದ್ದಾರೆ. ಏನು ಕೇಸ್ ಕೇಳ್ತೇನೆ, ಮಗಳು ಗಲಾಟೆ ಮಾಡಿ ಹೋಗಿದ್ದಾಳೆ, ಮೊಬೈಲ್ ಕೊಡಲಿಲ್ಲ, ಅವಳು 10ನೇ ಕ್ಲಾಸು, ಮೊಬೈಲ್ ತಗೊಂಡು ಕೊಡಲಿಲ್ಲ ಅಂತೇಳಿ ಅವರಿಬ್ಬ ತಂದೆ ತಾಯಿ ಮತ್ತು ಮಗಳು ಗಲಾಟೆ ಮಾಡಿ ತಾಯಿ ವಿಷಯ ತಗೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಾಯಿ ಯಾಕೆಂದ್ರೆ ಮಗಳು ಇವತ್ತು ಊಟ ಮಾಡ್ಕೊಂಡು ಹೋಗಿಲ್ಲ, ಮನೇಲಿ ಬುತ್ತಿ ಕಟ್ಕೊಂಡು ಹೋಗಿಲ್ಲ ಅಂತೇಳಿ ಅಂಥ ಉದಾಹರಣೆಗಳಿರ್ತದೆ. ಅದಕ್ಕೆ ಹೇಳ್ತೇನೆ, ಈ ತಾಯಿ ಆತ್ಮಹತ್ಯೆ ಮಾಡ್ಲಿಕ್ಕೆ ಏನಿದೆ, ಅದಕ್ಕೆ ಹೇಳ್ತಿದ್ದೀನಿ, ಇದು ಆಗೋದಕ್ಕೆ ಮುಂಚೆ ನೀವು ಜಾಗರೂಕತೆಯಿಂದ ಇರಬೇಕು. ಇಂಥ ಕೇಸ್ಗಳು ತುಂಬ ಬರ್ತದೆ ನನಗೆ. ದಿನ ಆದಾಗ ನಾವು ಕರ್ಕೊಂಡೋಗಿ ಎಲ್ಲರೂ ಅವ್ರ ವಿಷಯ ಆಸ್ಪತ್ರೆ ಹಾಕಿದಾಗ ಯಾವ ಟ್ಯಾಬ್ಲೆಟ್ ತಗೊಂಡು ಹೇಳೋದಿಲ್ಲ. ಏನು ವಿಚಾರ ಹೇಳಿದಾಗ ಈ ರೀತಿ ಬಂದಿದೆ. ಆ ತಾಯಿ ಬಿದ್ದಾಗ ಗೊತ್ತಾಯ್ತು, ನಾನು ಮತ್ತೆ ಮಗಳು ಬೆಳಿಗ್ಗೆ ಗಲಾಟೆ ಮಾಡ್ಕೊಂಡಿದ್ದೆ, ಮಗಳು ಮನೆಯಿಂದ ಬುತ್ತಿ ತಗೊಂಡು ಹೋಗಲಿಲ್ಲ, ಬೇಜಾರಿಂದ ನಾನು ವಿಷ ತಗೊಂಡಿದ್ದೇನೆ ಅಂತೇಳಿ. ಅದೇ ರೀತಿ ಇದೇ ತಾಯಂದ್ರಿಗೆಲ್ಲ ಹೇಳ್ತಿದ್ದೀನಿ, ಆದಷ್ಟು ಮಕ್ಕಳಿಗೆ ಮೊಬೈಲ್ ಕೊಡೋದು ಸ್ವಲ್ಪ ಕಮ್ಮಿ ಮಾಡಿ, ಆದಷ್ಟು ಸ್ವಲ್ಪ ಸುರಕ್ಷಿತವಾಗಿರಿ ನಿಮ್ಮ ಮಕ್ಕಳನ್ನು ನಾನು ಎಲ್ಲ ತಾಯಂದ್ರಿಗೆ ಸಹ ಕೈ ಮುಗಿದು ಕೇಳ್ತಾ ಇದ್ದೀನಿ. ನೀವೀಗ ಮೃತದೇಹ ತೆಗಿಬೇಕಾದ್ರೆ ಯಾವ ತರ ಡ್ರೆಸ್ ಹಾಕಿರ್ತೀರಿ ಸರ್? ಅದಕ್ಕೇನಾದ್ರು ಕಿಟ್ ಆ ತರ ಏನಾದ್ರು ಇದೆಯಾ ಅಂತ? ಖಂಡಿತವಾಗಿ ನಾನೀಗ ನೀರಾಳದಲ್ಲಿ 10, 20, 30 ಅಡಿ ತನಕ ನಾನು ಮಾಮೂಲಿ ಡ್ರೆಸ್ ಹಾಕೊಳ್ತೀನಿ. 30 ಅಡಿಯಿಂದ ಒಂದು 70 ಅಡಿ ಆಳಕ್ಕೆ ಹೋಗ್ಬೇಕಂದ್ರೆ ನನ್ನ ಸ್ಕೂಬಾ ಸೆಟ್ಟಲ್ಲಿ ಹಾಕ್ತೀನಿ, ಸ್ಕೂಬಾ ಹಾಕ್ತೀನಿ. ಆವಾಗ ಅದರ ಡ್ರೆಸ್ ಬೇರೆ ಇರ್ತದೆ. ಯಾಕೆಂದ್ರೆ ನೀರು ಆಳದಲ್ಲಿ ಕೋಲ್ಡ್ ಡ್ರೆಸ್ ಇರ್ತದೆ, ತುಂಬ ತಣ್ಣಗಿರ್ತದೆ. ಆವಾಗ ನನಗೆ 4 ಕಡೆ ನಾನು ಮುಳುಗಿದ್ದೀನಿ. ಒಂದು ಬೇಲೂರು ಆಗಿರ್ಬೋದು, ಚನ್ನರಾಯಪಟ್ಟಣ, ಅಲ್ಲಿಂದ ಬೆಳಗಾಮು, ಎಲ್ಲ ಕಡೆ ಮುಳುಗುವಾಗ ನೀರು ಬೇರೆ 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 ಇರ್ತದೆ. ಆವಾಗ ನಮಗೆ ಕೋಲ್ಡ್ ಆಗ್ತದೆ. ಆವಾಗ ನಾವು ಡ್ರೆಸ್ಸನ್ನು ಉಪಯೋಗ ಮಾಡ್ತೇವೆ. ನೀರಿನ ಆಳಕ್ಕೆ ಹೋದಾಗ ನೀವು ಡ್ರೆಸ್ ಚೇಂಜ್ ಮಾಡ್ತೀನಿ. ಯಾಕೆಂದ್ರೆ ನನಗೆ 30 ಅಡಿಯಲ್ಲೆಲ್ಲ ನಾನು ಡ್ರೆಸ್ ನಮ್ಮ ಮಾಮೂಲಿ ಶರ್ಟ್ ಮತ್ತು ಚಡ್ಡಿ ಹಾಕೊಳ್ತೀನಿ. 30 ಅಡಿಯಿಂದ ಆಳಕ್ಕೆ ಹೋದರೆ ನನ್ನ ಬೇರೆ ಇನ್ನೊಂದು ಡ್ರೆಸ್ ಇದೆ, ಆ ಡ್ರೆಸ್ಸನ್ನು ಹಾಕೊಳ್ತೇನೆ ಅದರಲ್ಲಿ. ಯಾಕೆಂದ್ರೆ ಅಡಿಯಲ್ಲಿ ಕೋಲ್ಡ್ ಕಮ್ಮಿ ಆಗ್ತದೆ ನಮಗೆ. ಯಾಕೆಂದ್ರೆ ನನಗೆ ಮಿನಿಮಮ್ ಆಕ್ಸಿಜನ್ ಇಲ್ಲದೆ 3 ನಿಮಿಷ ನಿಲ್ಲುವ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. 3 ನಿಮಿಷ ಇಲ್ಲದಿದ್ರೆ ಆಕ್ಸಿಜನ್ ಸುಮಾರು 1 ಗಂಟೆ ತನಕ ನಿಲ್ಬಹುದು ಆಕ್ಸಿಜನ್ ಹಾಕಿ. ನಿಮ್ಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು. ಆ ಪ್ರಶಸ್ತಿ ಬಂದಿದ್ದ ಸಂದರ್ಭದಲ್ಲಿ ಕೂಡ ನೀವು ಮೃತದೇಹವನ್ನ ತೆಗಿಲಿಕ್ಕೆ ಹೋಗಿದ್ರಿ? ಖಂಡಿತವಾಗಿಯೂ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಬಂದದ್ದೇ ಗೊತ್ತಿಲ್ಲ. ನಮ್ಮ MLA ಅವರು, ಶಾಸಕರು ಮಾಡಿದ್ದಾರೆ. ಯಾಕೆಂದ್ರೆ ನನಗೆ ಗೊತ್ತಿಲ್ಲದೆ ಮುಂಚೆ ಎಲ್ಲ ಒಂದು ಪ್ರಶಸ್ತಿ ಸಿಗಬೇಕಾದ್ರೆ ನಾವು ಅದನ್ನ ID ಪ್ರೂಫ್ ಎಲ್ಲ ಮಾಡಿದ ಕೆಲಸ ಎಲ್ಲ ತೋರಿಸ್ಬೇಕು. ಅವರಿಗೆ ತೋರಿಸಿ ಒಂದು ಬಯೋಡಾಟಾ ಮಾಡಿ ಎಲ್ಲರೂ ಸೈನ್ ಹಾಕಿ ಕೊಡಬೇಕು. ಆದರೆ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ನಾನು ಏನನ್ನೂ ಅವ್ರಿಗೆ ಕೊಡಲಿಲ್ಲ. ಇವತ್ತು ನನ್ನ ಗುರುತಿಸಿದರೆ ಶಾಸಕರು. ಅದು ಶಾಸಕರಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ಯಾಕೆಂದರೆ ಇವತ್ತು ನಾನು ಜಿಲ್ಲಾ ರಾಜ್ಯೋತ್ಸವ ಎಲ್ಲರೂ ನೀವು ಮಾಡಿದಾಗೆ ನಾವು ಬರೆದು ಕೊಡಬೇಕು, ಎಲ್ಲರ ಸೈನ್ ಆಗಬೇಕು, DC ಅವ್ರ ಹತ್ರ ಹೋಗಿ ಎಲ್ಲರ ಹತ್ರ ಹೋಗ್ಬೇಕು. ಆದರೆ ಇವತ್ತು ಅಂಥ ಒಂದು ನನಗೆ ಇಷ್ಟು ಪ್ರಶಸ್ತಿಗಳು ಬಂದು ಸಹ ನಾನು ಯಾವತ್ತೂ ಸಹ ನಾನು ನನ್ನ ಕೆಲಸ ಮಾಡಿದ್ದೀನಿ ಅಂತ ಒಂದು ಬರೆದು ನನಗೆ ಕಳಿಸ್ಲಿಲ್ಲ. ಇವತ್ತು ಎಲ್ಲ ನಾನು ನೋಡ್ಕೊಂಡು ಬಂದಿದ್ದೆ ತನ್ನಂತಾನಾಗಿ. APJ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಮತ್ತು
ದೊಡ್ಡ ದೊಡ್ಡ ಪ್ರಶಸ್ತಿ ಅಲ್ಲ. ಮೊನ್ನೆ ನನಗೆ ಶ್ರೀನಿವಾಸ್ ಕಾಲೇಜಲ್ಲೂ ಸಹ ಪ್ರಶಸ್ತಿ ಕೊಟ್ಟರು. ಅಲ್ಲಿ ಪ್ರಶಸ್ತಿ ಕೊಡುವಾಗ ಅವ್ರು ಹೇಳ್ತಾರೆ ಅದು ರೆಕಮೆಂಡ್ ಆದ್ರೆ ಮಾತ್ರ ನಮ್ಗೆ ಅಲ್ಲಿ ನಮ್ಮ ಬಗ್ಗೆ ಗೊತ್ತಿದೆ, ಆದ್ರೆ ನಾನು ಏನು ಕೊಡ್ಲಿ, ನನ್ನ ಕೆಲಸ ನೋಡಿ ಕೊಟ್ಟದಿಲ್ಲ. ಈ ರೀತಿ ತುಂಬಾ ಪ್ರಶಸ್ತಿಗಳು ನಂಗೆ ಸುಮಾರು ಬಂದಿದೆ. ಮತ್ತೆ ಭದ್ರಾವತಿಯಲ್ಲಿ ಏನು ಶರತ್ ಅನ್ನುವಂಥ ವ್ಯಕ್ತಿ? ಖಂಡಿತವಾಗಿ ಭದ್ರಾವತಿ ನೀವು ಹೇಳಿದಾಗೆ ಭದ್ರಾವತಿಯಲ್ಲಿರೋ ಶರತ್ ಇದ್ದಾರೆ. ಅವ್ರು ಬಂದದ್ದು ಕೊಲ್ಲೂರಲ್ಲಿ, ಅರಿಶಿನಗುಂಡಿಯಲ್ಲಿ. ಕೊಲ್ಲೂರು ದೇವರು ಅಲ್ಲಿ ಮೂಕಾಂಬಿಕೆ ತಾಯಿ. ಆ ತಾಯಿಯ ದರ್ಶನ ಹಾಗೂ ಅಲ್ಲಿರುವ ಒಂದು ವೈವಿಧ್ಯಮಯವಾದ ಸ್ಥಳಗಳನ್ನು ನೋಡ್ಲಿಕ್ಕೆ, ಅಲ್ಲಿನ ಫಾಲ್ಸ್ ಅಂತ ಆ ಜಾಗಗಳಿಗೆ ನೋಡ್ಲಿಕ್ಕೋಸ್ಕರ ಬರ್ತಾರೆ. ಅವರು ಒಬ್ರು ರೀಲ್ಸ್ ಮಾಡ್ಲಿಕ್ಕೆ ಅಂತ ಆ ದಿವಸ ಬಂದಿದ್ರು, ಶರತ್ ಅಂತ. ಅವ್ರು ಬಂದಾಗ ಆ ದೇಹಗಳು ಸಿಗ್ಬೇಕಾದ್ರೆ ಅವರು ಅರಿಶಿನಗುಂಡಿ ಅಂತ ಒಂದು ಜಾಗ ಇದೆ, ಅಲ್ಲಿ ಒಂದು ಸೆಲ್ಫಿ ತಗೊಳ್ಳಿಕ್ಕೆ ಹೋದಾಗ ಅವರು ಅಚಾನಕ್ ಆಗಿ ನೀರಿಗೆ ಬಿದ್ದು ಮೃತಪಡ್ತಾರೆ. ಮೃತಪಟ್ಟಾಗ ಅವ್ರ ಮನೆಯವರು ಕೇಳ್ತಾರೆ, ಈಶ್ವರ ಮಲ್ಪೆಯವರು ಅವ್ರ ದೇಹಗಳು ಅವರು ಜೀವಂತ ಆಗಿರ್ಬೋದಾ ಅಂತ ಆಚೆ ಕಡೆ ಎಲ್ಲಾದ್ರು. ನಾನು ಹೇಳಿದ್ದೀನಿ, ಅಲ್ಲಿ ಹೋದೆ. ನಾನು ಹೋದಾಗ ಆ ನೀರಿನ ಪ್ರೆಷರ್, ಅಲ್ಲಿನ ಒಂದು ಒತ್ತಡ, ನೀರು ಮಳೆ ಎಲ್ಲ ನೋಡಿ ಹೇಳಿದ್ದೀನಿ, ಖಂಡಿತವಾಗಿ ಅವ್ರು ಜೀವಂತ ಆಗ್ಲಿಕ್ಕಿಲ್ಲ. 7-8 ದಿನ ಬಿಟ್ಟ ಮೇಲೆ ದೇಹಗಳು ಸಿಗುವ ಸಂದರ್ಭ ಖಂಡಿತವಾಗಿದೆ ಅಂತ. ಯಾಕೆಂದ್ರೆ ಅಂಥ ರಭಸದಲ್ಲಿ ಯಾವ ದೇಹಗಳು ಸಿಗುವುದಿಲ್ಲ. ಯಾಕಂದ್ರೆ ನಮಗೆ ಅಲ್ಲಿ ಮುಳುಗಲಿಕ್ಕೂ ಆಗೋದಿಲ್ಲ, ಯಾಕಂದ್ರೆ ಮುಳುಗಿದ ನಾನು ಬರೋದಿಲ್ಲ, ಅಂತ ಒತ್ತಡದಿದೆ. ಆಮೇಲೆ ಸುಮಾರು ನಾವು ಅಲ್ಲಿ 2-3 ಸಲ ಹೋದಾಗ ಕೊನೆಯ ಬಾರಿಗೆ 8ನೇ ದಿನ ಅಲ್ಲಿ ನೀರ ಆಳದಲ್ಲಿ ಹೋಗುವಾಗ ಸಿಕ್ಕಿದೆ ಅಲ್ಲಿ. ಅದು ಸಹ ಡಿಕಂಪೋಸ್ ಆಗಿ 8ನೇ ದಿನ ತುಂಬಾ ದೇಹ ಮುಟ್ಟುವಾಗಲೇ ಎಲುಬೆಲ್ಲ ನಮ್ಮ ಕೈಯಲ್ಲಿ ಬರ್ತದೆ, ಅಷ್ಟು ಇದಾಗ್ತಿತ್ತು. ಯಾಕೆಂದ್ರೆ ಆ ತೆಗೆಯುವಾಗ ಸಹ ಒಂದು ಕ್ಷಣ ನಾನು ತೆಗೆದು ಹೆಚ್ಚಿಗೆ ಆಗಿದ್ರೆ ಅಲ್ಲಿಂದ ಮತ್ತೆ 100 ಅಡಿ ಪ್ರತಾಪಕ್ಕೆ ಬೀಳ್ತಿತ್ತು, ಅದು ಮತ್ತೆ ಸಿಗುವುದಿಲ್ಲ ಮತ್ತೆ 2-3 ದಿನ. ಅಂತ ಜಾಗದಲ್ಲಿ ನಾನು ದೇವರ ಕೊಲ್ಲೂರು ಮೂಕಾಂಬಿಕೆ ತಾಯಿ ಆಶೀರ್ವಾದ, ಜನತೆಯ ಆಶೀರ್ವಾದದಿಂದ ಅಲ್ಲಿ ಹೋಗಿ ತುಂಬಾ ಒಂದು ಕೇರ್ಫುಲ್ ಆಗಿ ಆ ದೇಹವನ್ನು ತೆಗಿಲಿಕ್ಕೆ ಕಷ್ಟಪಟ್ಟು ತೆಗೆದಿದ್ದೆ. ಯಾಕೆಂದ್ರೆ ತಂದು ಅಲ್ಲಿಂದ 3-4 ಕಿಲೋಮೀಟರ್ ಹೊತ್ಕೊಂಡು ಬರಬೇಕು ನಮ್ಗೆ. ನಾವು ತೆಗೆಯುವುದು ಕಷ್ಟ ಅಲ್ಲ, ಅಲ್ಲಿಂದ ಹೊತ್ಕೊಂಡು ಬರುವುದೇ ತುಂಬಾ ಕಷ್ಟ ಆಯ್ತು ನಮ್ಗೆ. ಯಾಕೆಂದ್ರೆ ಅಲ್ಲಿಂದ ಬರ್ಲಿಕ್ಕೆ ಜನ ಎಲ್ಲ ಒಂದ್ಸಲ ದೇಹ ಸಿಕ್ಕಿದ ಮೇಲೆ ದೇಹ ನೋಡಿ ಹೋಗೋರೇ ಇರೋದು, ಅದು ಹೊತ್ಕೊಂಡು ಹೋಗೋರು ಯಾರು ಇರುದಿಲ್ಲ. ಎಲ್ಲ ಕಡೆ ಜನ ಸೇರ್ತಾರೆ, ಆ ದೇಹ ತಗೊಂಡು ಗಾಡಿಗೆ ಹಾಕುವ ಅಂತ ಹೇಳಿದ್ರೆ ಯಾರು ಬರೋದಿಲ್ಲ. ಯಾಕಂದ್ರೆ ನಮ್ಗೆ ಆಕ್ಸಿಡೆಂಟ್ ಆಗಿರುವಾಗ ನೋಡಿರ್ಬೋದು, ಆಕ್ಸಿಡೆಂಟ್ ತುಂಬಾ ಆಗ್ತದೆ. ಅಲ್ಲಿ ಬೆರಳೆಣಿಕೆ ಜನ ಮಾತ್ರ ಗಾಡಿಗೆ ಹಾಕ್ತಾರೆ, ಮತ್ತೆಲ್ಲ ನೋಡ್ಕೊಂಡು ಹೋಗೋರು ಇರೋದು. ಅದಕ್ಕೆ ನಾನು ಹೇಳೋದು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲದೊಂದು ಆಕ್ಸಿಡೆಂಟ್ ಆದ ತಕ್ಷಣ ನೀವು ಬಂದ ವೆಹಿಕಲ್ ಅಲ್ಲಿ ಹಾಕೊಂಡು ಹೋಗಿ ಅವರ ಜೀವ ಉಳಿಸುವುದನ್ನು ನೋಡಿ. ಎಷ್ಟೋ ಜನಗಳು ಈಗ ನಮ್ಮ ಸಮಾಜ ಸೇವಕರಿದ್ದಾರೆ, ಎಷ್ಟೋ ತಮ್ಮ ಕಾರಲ್ಲಿ ರಕ್ತ ಆಗ್ತದೆ, ನಮ್ಮ ಹೋಗುವ ಕಾರಲ್ಲಿ ಅವರ ದೇಹಗಳು ಒಂದು ಮರಣ ಹೊಂದ್ತಾರೆ, ಆ ದೇಹ ಅಲ್ಲೇ ತಪ್ಪ ಅಭಿಪ್ರಾಯ. ನಮ್ಮ ಹೋಗುವ ವೆಹಿಕಲ್ ಅಲ್ಲಿ ಯಾವ ದೇಹಗಳು ತೆಗೆದ್ರು ಅವರು ಮರಣಪಟ್ಟರು ಸಹ ಆ ಕಾರಿಗೆ ಏನು ಡ್ಯಾಮೇಜ್ ಆಗೋದಿಲ್ಲ, ಅದು ತಪ್ಪ ಅಭಿಪ್ರಾಯ. ಆ ದೇಹಗಳು ಅಲ್ಲೇ ಆತ್ಮ ಅಲ್ಲೇ ಇರ್ತದೆ ಅಂತ ಹೇಳಿ ನನ್ಗೆ. ಯಾಕೆಂದ್ರೆ ಒಬ್ರು ಹೇಳುವಾಗ ಹೇಳಿದ್ದೀನಿ, ಒಂದು ಕಾರ್ ತಗೊಂಡು ಹೋಗ, ಅದು ಸತ್ರ ಏನ್ ಮಾಡುದು ಅವರು. ಯಾಕೆಂದ್ರೆ ನನಗೆ ಒಂದು ಆಟೋ ರಿಕ್ಷಾದವ್ರು ಫೋನ್ ಮಾಡ್ತಾರೆ ಒಂದಿನ, ಎಲ್ಲರಲ್ಲ ಒಂದಿನ. ಯಾಕೆ ಫೋನ್ ಮಾಡಿದಾಗ ಅವ್ರು ನನ್ನ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ, ನನ್ನ ಆಟೋ ಹೋಗುದಿಲ್ಲ ಅಂತ. ಯಾಕೆಂದ್ರೆ ಗೊತ್ತಾಯ್ತು, ಯಾಕೆಂದ್ರೆ ಕೆಲವರಿಗೆ ಭಯ ಇರ್ತದೆ, ಆ ದೇಹಗಳು ಎಲ್ಲಾದ್ರೂ ಮೃತಪಟ್ಟರೆ ಅದರಲ್ಲಿ ಇರ್ತದೆ, ಮತ್ತೆ ನಮ್ಮ ಕಾರಲ್ಲೇ ಆಗ್ಬೋದು, ನಮ್ಮ ಗಾಡಿಯಲ್ಲಿ ಎಲ್ಲಾದ್ರೂ ದೇಹಗಳು ಆ ಆತ್ಮ ಉಳ್ಕೊಳ್ಬಹುದು ಅಂತ. ನಿಜವಾಗ್ಲೂ ಹೇಳ್ತೇನೆ, ಯಾರು ರೋಡಲ್ಲಿ ಆಕ್ಸಿಡೆಂಟ್ ಆಗ್ಲಿ ಏನೇ ಆಗ್ಲಿ ತಾವು ಬಂದ ವೆಹಿಕಲ್ ಎಲ್ಲ ಹಾಕೊಂಡು ಹೋಗ್ಬೇಕು. ಯಾಕಂದ್ರೆ ನಾನು ಒಂದಿನ ಕಾಸರಗೋಡು ಹೋಗ್ತಿದ್ದೀನಿ, ಕಾಸರಗೋಡು ರೋಡಲ್ಲಿ ಆಕ್ಸಿಡೆಂಟ್ ಆಗಿರ್ತದೆ. ಆವಾಗ ನಾನು ಹಾಕೊಂಡ ಡ್ರೆಸ್ ಅಲ್ಲಿ ಎತ್ಕೊಂಡು ಹೋಗಿ ನಮ್ಮ ಗಾಡಿಯಲ್ಲೇ ತಗೊಂಡು ಹೋಗಿ ಆಗಿದೆ, ಫುಲ್ ಬ್ಲಡ್ ಆಗಿದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ನಮಗೆ ಖುಷಿ ಏನಂದ್ರೆ ಆ ಜೀವ ಉಳಿತಲ್ಲ ಅಂತಷ್ಟೇ. ಬಟ್ಟೆ ಒಗ್ದು ಬೇರೆ ಹಾಕೊಳ್ಬಹುದು, ಆದ್ರೆ ನಮಗೆ ಒಂದ್ಸಲ ಹೋದ ಪ್ರಾಣ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಎಲ್ಲರ ಯುವಜನತೆಗೆ ನಾನು ಹೇಳುದು ಇಷ್ಟೇ, ನಮ್ಮ ಕಣ್ಮುಂದೆ ಆದ ತಕ್ಷಣ ಏನಾದ್ರೂ ಆಕ್ಸಿಡೆಂಟ್ ಆಗ್ಲಿ, ಏನಾದ್ರು ದುರ್ಘಟನೆ ಆಗ್ಲಿ, ಎಲ್ಲ ಯಾರಾದ್ರೂ ನೀರಿಗೆ ಬೀಳಿ, ನಮ್ಮಿಂದ ಆದ ಸಹಾಯವನ್ನು ಖಂಡಿತವಾಗಿ ಮಾಡಿ. ಯಾವ ದೇಹಗಳು ನಮಗೆ ಏನು ತೊಂದರೆ ಮಾಡೋದಿಲ್ಲ. ಯಾಕೆಂದ್ರೆ ನಾನು ಸಹ ಇಷ್ಟ ತನಕ ಎಷ್ಟೋ ದೇಹಗಳ ತೆಗೆದಿದ್ದೀನಿ. ತೆಗೆದಾಗ ಯಾವ ಆತ್ಮ ಆಗ್ಲಿ, ಯಾವ ಮೃತದೇಹ ಆಗ್ಲಿ, ಆ ಮೃತದೇಹದ ಒಂದು ಕೆಲವರು ಹೆಣ್ಮಕ್ಳನ್ನ ತೆಗೆದ್ರೆ ಅವರು ನೀರ್ಕನ್ಯೆಯಾಗಿ ಮುಟ್ತಾರೆ, ಅದೆಲ್ಲ ಅಭಿಪ್ರಾಯ ನಾನು ತಪ್ಪು ಅಭಿಪ್ರಾಯ. ಯಾಕೆಂದ್ರೆ ಅದೆಲ್ಲ ನಮಗೆ ದೇವರು ಏನು ಮಾಡೋದಿಲ್ಲ. ಯಾಕೆಂದ್ರೆ ನಮ್ಮ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಏನೂ ಆಗೋದಿಲ್ಲ. ಅದು ಮುಂಚೆ ಎಲ್ಲ ಹೇಳ್ತಿದ್ರು, ಏನೋ ದೇಹ ತೆಗೆದ್ರೆ ನೀರ್ಕನ್ಯೆ ಮುಟ್ಟಿದೆ ನಿನ್ಗೆ, ಆ ದೇಹದಿಂದ ನಿಂಗೆ ಉಪದ್ರ ಇದೆ ಅಂತ ಹೇಳಿ. ಆದ್ರೆ ನಾನು ಇಷ್ಟು ನನಗೆ ಏನೂ ಆಗಿಲ್ಲ. ನಾನು ದೇಹ ತೆಗಿತೀನಿ, ಬರ್ತೀನಿ, ಸ್ನಾನ ಮಾಡ್ತೀನಿ, ಮಲ್ಕೊಳ್ತೇನೆ, ಒಳ್ಳೆ ನಿದ್ರೆ ಬರ್ತದೆ, ಬೆಳಿಗ್ಗೆ ಹೇಳ್ತೇನೆ. ಎಷ್ಟೇ ಕೊಳ್ತೆ ಇರಲಿ, ಎಷ್ಟದೇ ಇರಲಿ. ಆದ್ರೆ ಕೆಲವರು ಹೇಳ್ತಾರೆ ಬಂದಾಗ ಒಂದು ಸ್ನಾನ ಮಾಡ್ಕೋ ಅಂತ ಹೇಳ್ತಾರೆ. ನಾನು ಅಷ್ಟೇ, ಬಂದಾಗ ಒಂದು ಸ್ನಾನ ಮಾಡ್ತೀನಿ, ಆರಾಮಾಗಿ ಮಾಡ್ಕೊಳ್ತೀನಿ. ದೇಹಗಳಿಂದ ನಮ್ಗೇನು ತೊಂದರೆ ಆಗಿಲ್ಲ. ಈಗ ನೀವು ಇಷ್ಟೊಂದು, ಈಗ ಮಧ್ಯರಾತ್ರಿ ಕೂಡ ನಿಮ್ಗೆ ಕಾಲ್ ಎಲ್ಲ ಬರ್ತಾರೆ, ನಿಮ್ದು ಏನು 24x7 ನೀವು ಕೆಲಸದಲ್ಲಿ, ಈಗ ಯಾರು ಕರೆ ಮಾಡಿದ್ರು ನೀವು ಹೋಗ್ತೀರಾ.
ಈ ಸಂದರ್ಭದಲ್ಲೆಲ್ಲ ನಿಮ್ಮ ಹೆಂಡತಿಯ ಸಪೋರ್ಟ್ ನಿಮ್ಗೆ ಹೇಗಿದೆ ಅಂತ? ಖಂಡಿತವಾಗಿಯೂ ನೀವು ಹೇಳೋದಕ್ಕೆ ನಾನು ದೇವತೆ ಅಂತ ಹೇಳ್ಬೇಕು. ಯಾಕಂದ್ರೆ ನನಗೆ ನನ್ನ ಮದುವೆಯಾಗಿ 26 ವರ್ಷ 7 ತಿಂಗಳಾಗಿದೆ. ಆ ಜರ್ನಿಯಲ್ಲಿ ನಾನೇ ಒಂದು ಭಾಗ್ಯವನ್ನು ಅನಿಸ್ಕೊಳ್ಬೇಕು. ಯಾಕಂದ್ರೆ ನನಗೆ 3 ಮಕ್ಕಳು ವಿಶೇಷಚೇತನ ಮಕ್ಕಳು. ಆ ಮಕ್ಕಳನ್ನು ಇಟ್ಕೊಂಡು ನನ್ನ ಸೇವೆ ಮಾಡ್ತಾ ಇದ್ದಾಳೆ. ನಾನಾದ್ರೂ ಸಹ ಅವಳಿಗೆ ಮನೆ ಬಂದಾಗ ನಾನು ಎಷ್ಟೋ ದೇಹಗಳನ್ನು ರಾತ್ರಿ ತೆಗೆದಾಗ ಸಹ ನಾವು ಒಂದು ಫೋನ್ ಮಾಡಿ ಹೇಳಿದ್ರು ಸಹ ಒಂದು ಬಿಸಿನೀರು ಮಾಡಿರ್ತೀನಿ. ಯಾಕಂದ್ರೆ ತಣ್ಣಗೆ ನೀರಲ್ಲಿ ನಾನು ಮುಳುಗಿರ್ತೀನಿ, ಕೋಲ್ಡ್ ಆಗಿರ್ತದೆ. ಒಂದು ನೀರು ಬಿಸಿನೀರು ಮಾಡಂತ ಹೇಳಿದ್ರು ಸಹ ಮಾಡಿದೆ. ಎಷ್ಟೋ ಸಲ ಅವಳು ಮಲಗಿದ್ರು ಸಹ ಅವಳಿಗೆ ಗೊತ್ತಾಗದಾಗೆ ನಾನು ಹೋಗಿರ್ತೀನಿ. ಅವಳಿಗೆ ಎಲ್ಲಿ ಹೋಗಿದ್ರೆ ಅಂತ ಫೋನ್ ಮಾಡುವಾಗಲೇ ಗೊತ್ತಾಗೋದು ನಾನು ಹೊರಗಡೆ ಹೋಗಿದ್ದೆ. ಯಾಕಂದ್ರೆ ಆ 3 ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಉಂಟು. ಆ 3 ಮಕ್ಕಳ ಚಾಕರಿ ಮಾಡಬೇಕು, ಅವ್ರ ಪ್ರತಿ ಒಂದು ಕೆಲಸನೂ ಇವಳೇ ಮಾಡ್ಬೇಕಾಗ್ತದೆ. ಬಟ್ಟೆಯಿಂದ ಹಿಡಿದು ಆ ಮಕ್ಕಳು ಚಾಕರಿ ಮಾಡೋದು ಪ್ರತಿ ಒಂದು ವಸ್ತುನೂ ಇವಳು ಮಾಡಬೇಕು. ನನಗೆ ನನ್ನ ಹೆಂಡತಿ ದೇವತೆ ಅಂತ ಹೇಳ್ತೀನಿ. ನಿಮ್ದು ಹೇಗೆ ಸರ್, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಏನಂತಲ್ಲ, ಲವ್ ಮ್ಯಾರೇಜ್ ತರಾನೇ ಆಗಿದೆ. ಏನಂದ್ರೆ ನಾ ಒಂದಿನ ಒಂದು ಮದುವೆಗೆ ಅತ್ತೆ ಮನೆಗಂತ ಹೋದಾಗ ಇವಳ ಹತ್ರ ಒಂದು ಲೆಟರ್ ಬರೆದು ಕೊಟ್ಟದ್ದು, ಯಾರಿಗೂ ಹೇಳ್ಬೇಡ ಅಂತ ಹೇಳಿ. ಅವಳು ನೋಡಿ ಖುಷಿ ಆಯ್ತು. ಇದು ಯಾರಿಗೆ ಹೇಳ್ಬೇಡ ಅಂತ ಹೇಳಿ. ಅದಕ್ಕೆ ಅವಳು ಏನ್ ಮಾಡಿದ್ಲು, ತಗೊಂಡೋಗಿ ಅವಳ ಚಿಕ್ಕಮ್ಮನ ಕೈಯಲ್ಲಿ ಕೊಟ್ಟಿದ್ದಾಳೆ. ಮಾವ ಭಾವ ಬಂದು ಕೊಟ್ಟಿದ್ದಾರೆ ಅಂತ ಹೇಳಿ. ನಾನು ಹೇಳಿಸಿದೆ 1 ವರ್ಷ ಈಗ ಇರ್ಲಿ, ಆಮೇಲೆ ಮದುವೆ ಆಗುವ ಅಂತ. ಅವಳು ಅವತ್ತೇ ಕೊಟ್ಟಾಯ್ತು. ಅವ್ರ ಮನೆಯಿಂದ ಬಂದಾಗಲೇ ಗೊತ್ತಾಯ್ತು ನನಗೆ, ಇಲ್ಲಿ ತಂದೆ ತಾಯಿ ಮಾವ ಎಲ್ಲ ಬಂದು ನಿಮ್ಮ ಮಗ ಬಂದು ಲೆಟರ್ ಕೊಟ್ಟಿದ್ದಾನಂತೇಳಿ. ಹೌದು, ಲೆಟರ್ ಕೊಟ್ಟಿದ್ದ, ಹೌದು, ನಮ್ಮ ಮದುವೆ ಆಗ್ತೇನೆ ಅಂದೆ. ಆಯ್ತು, ಮದುವೆನೇ ಆಯ್ತು. ಮದುವೆ ಆಗಿ ಈಗ 26 ವರ್ಷಗಳು ಕಳೆದಿದೆ. ಅರೇಂಜ್ ಮ್ಯಾರೇಜ್ ಆಗಿದ್ದು. ಅನಂತ ಪದ್ಮನಾಭ ದೇವಸ್ಥಾನ ಹೆಬ್ರಿಯಲ್ಲಿ ಮದುವೆ ಆಗಿದೆ, ಎಲ್ಲರ ಸಮ್ಮುಖದಲ್ಲಿ. ಆದ್ರೆ ನನಗೆ ಮಕ್ಕಳು ಈ ರೀತಿ ಆಯ್ತು ಅಂತ ಬೇಜಾರಿಲ್ಲ. ಯಾಕೆಂದ್ರೆ ನನಗೊಂದು ಇದು ಒಳ್ಳೆ ಉದ್ದೇಶದಿಂದ ಆಗಿರ್ಬೋದು. ಯಾಕೆಂದ್ರೆ ದೇವರ ಪ್ರೇರಣೆಯಿಂದ ಹುಲ್ಲು ಕಡ್ಡಿ ಅಲ್ಲಾಡಲ್ಲ ಯಾವಾಗಲೂ ಹೇಳ್ತೀನಿ. ಇವತ್ತು ನನಗೆ ಆ 3 ಮಕ್ಕಳು ವಿಶೇಷಚೇತನ ಮಕ್ಕಳಲ್ಲದಿದ್ರೆ, ಒಳ್ಳೆ ಮಕ್ಕಳು ಹುಟ್ಟಿದ್ರು ಸಹ ನಾನು ಖಂಡಿತವಾಗಿ ಬೋಟಿಗೆ ಹೋಗ್ತೇನೆ. ಇಂಥ ಸೋಷಲ್ ವರ್ಕ್ ಖಂಡಿತವಾಗಿ ಮಾಡೋದಿಲ್ಲ. ಯಾಕೆಂದ್ರೆ ನನ್ನ ಮಕ್ಕಳು ಸರಿ ಇದ್ದಾರೆ. ಇವತ್ತು ನಾನು ಉದ್ದೇಶ ಏನಂದ್ರೆ, ಇವತ್ತು ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ಮಿಲಿಟರಿ ಹೋಗೋ ಒಂದು ಆಸೆ ಇತ್ತು. ಆ ಮಿಲಿಟರಿ ಹೋಗೋ ಉದ್ದೇಶ ಆಗಿಲ್ಲ. ಎರಡನೇದಾಗಿ ನನ್ನ ಮಕ್ಕಳು ಈ ರೀತಿ ಇದ್ದಾರೆ. ಈ ರೀತಿ ಯಾರಾದ್ರೂ 1000 ಜನ ಒಂದು ಆಶೀರ್ವಾದದಿಂದ ಆ ಮಕ್ಕಳು ಸರಿಯಾಗ್ತಾರೆ, ಸರಿಯಾಗಿ ಅವರೊಂದು ಒಳ್ಳೇದಾಗ್ತಾರೆ, ಅದೊಂದು ಆಸೆ. ಅದರಿಂದ ನಾನೀಗ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಹೋಗ್ತಾ ಇದ್ದೀನಿ ನನ್ನ ಕೈಯೆಲ್ಲ ಆದ್ರೂ ಸಹ ದೇವರಾಗ್ಲಿ ಜನಗಳೇ ನನ್ನ ಬಿಟ್ಟುಕೊಡ್ಲಿಲ್ಲ. ನನಗೆ ಊಟಕ್ಕೆ ತಿನ್ಲಿಕ್ಕೆ ಅಂತ ಖಂಡಿತವಾಗಿ ಒಂದು ಉಪವಾಸ ಇಷ್ಟ ತನಕ ಏನೂ ಆಗಿಲ್ಲ. ಮಿಲಿಟರಿಗೆ ಹೋಗ್ಬೇಕಂತ ಯಾಕೆ ಆಸೆ ಇತ್ತು ಸರ್? ಮಿಲಿಟರಿ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದಲೂ ನನಗೆ ಶಾಲೆಗೆ ಹೋಗುವಾಗ ನಾನು ಗ್ರಂಥಾಲಯದಲ್ಲಿ ಹೋಗ್ತಿದ್ದೆ. ಗ್ರಂಥಾಲಯದಲ್ಲಿ ಓದುವಾಗ ನಾನು ಅಲ್ಲಿ ಫಸ್ಟ್ ನಮ್ಮ ದೇಶಕ್ಕೆ ಯಾವ ರೀತಿಯಿಂದ ನಮಗೆ ದೇಶ ಸಿಕ್ಕಿದೆ, ಎಷ್ಟು ಜನ ನಮ್ಗೆ ಕಷ್ಟ ಕೊಡ್ತಿದ್ದಾರೆ. ನಾವು ಸುಭಾಷ್ ಚಂದ್ರ ಬೋಸು, ಶಿವಾಜಿ ಮಹಾರಾಜರ, ಬಾಲಗಂಗಾಧರ ತಿಲಕ್ ಮತ್ತೆ ಅವ್ರದ್ದೆಲ್ಲ ಓದ್ತಿದ್ದೆ. ಚಿಕ್ಕ ವಯಸ್ಸಿನ ನಾನು ಓದುದು ರಾಜರ ಕಾಲದ್ದು. ಮುಂಚೆ ನಮ್ಮ ದೇಶಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅವ್ರ ಬಗ್ಗೆ ಜಾಸ್ತಿ ನಾನು ಓದ್ತಿದ್ದೆ. ಯಾಕಂದ್ರೆ ನನಗೆ ಅವ್ರ ಬಗ್ಗೆ ಓದುವಾಗ ನನಗೆ ನನ್ನ ರೋಮಗಳು ಸಹ ಅರ್ಥ ಆಗ್ತಿತ್ತು. ನಾನು ಸಹ ದೇಶಕ್ಕೆ ಸೇವೆ ಮಾಡಬೇಕು, ನನ್ನ ದೇಶಕ್ಕೆ ನನ್ನಿಂದಾದ್ರೂ ಏನಾದ್ರೂ ಆಗ್ಬೇಕನ್ನ ಚಿಕ್ಕ ವಯಸ್ಸಿಂದ ನನಗೆ 7ನೇ ಕ್ಲಾಸಿಂದ ಬರ್ತಾ ಉಂಟು ನನಗೆ. ಆದ್ರಿಂದ ನನಗೆ ಮನಸ್ಸಲ್ಲಿ ಬಂದದ್ದಷ್ಟೇ, ದೇಶ ಸೇವೆ ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂತ. ಆದ್ರೆ ನನಗೆ ಮದುವೆ ಆದ್ಮೇಲೆ ಈ ಮಕ್ಕಳು ಈ ರೀತಿ ಆದ್ಮೇಲೆ ನನಗೆ ಮಿಲಿಟರಿ ಹೋಗ್ಲಿಕ್ಕೆ ಆಗಿದ್ರೆ 8ನೇ ಕ್ಲಾಸ್ ಆದ್ಮೇಲೆ ಫೈಲ್ ಆದೆ. ಅಲ್ಲೂ ಕೆಲಸ ಸಿಕ್ಕಿಲ್ಲಲ್ಲ. ಆಮೇಲೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಆಂಬ್ಯುಲೆನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ, ಫ್ರೀ ಸರ್ವಿಸ್ ಎಲ್ಲ ಕೊಡ್ತಾ ಇದ್ದೀರಾ ಅದರಲ್ಲೆಲ್ಲ? ಹೌದು, ಯಾಕೆಂದ್ರೆ ಆಂಬ್ಯುಲೆನ್ಸ್ ಅಂದ್ರೆ ನಾನೀಗ ದೇಹ ತೆಗಿಲಿಕ್ಕೆ ಹೋದಾಗ ಅಲ್ಲಿ ಆಂಬ್ಯುಲೆನ್ಸ್ಗಳು ಬರುವಾಗ ಲೇಟ್ ಆಗ್ತದೆ. ಆಗ ಕೆಲವು ಮನೆಯಲ್ಲಿ ಆಂಬ್ಯುಲೆನ್ಸ್ ಕೊಡ್ಲಿಕ್ಕೆ ಕೆಲವ್ರ ಹತ್ರ ಹಣ ಇರೋದಿಲ್ಲ. ಆವಾಗ ಫಸ್ಟಿಗೆ ನಾನು ಆಂಬ್ಯುಲೆನ್ಸ್ ಅನ್ನು ಕೇಳಿದಾಗ ನಮ್ಮ ಮಾನ್ಯ ಸರ್ಕಾರದಿಂದ ಕೇಳಿದೆ. ಸರ್ಕಾರ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಮಲ್ಪೆ ಬಂದಾಗ ಒಂದು ಆಂಬ್ಯುಲೆನ್ಸ್ ಕೊಟ್ಟರು. ಹಳೇದು, ತುಂಬಾ ಹಳೇದು. ಆ ವಸ್ತು ಕೊಡ್ತೆ ಅಂತ ಹೇಳಿದ್ಮೇಲೆ ಇಷ್ಟ ತನಕ ವಸ್ತು ಕೊಡ್ಲೇ ಇಲ್ಲ. ಅದೀಗ ಮಳೆ ಬಂದ್ರು ತೋರ್ತಾ ಇದೆ, ಆ ತರ ಇದೆ. ಅವ್ರು ಕೊಡ್ಲಿಲ್ಲ. ಆದ್ರೆ ನಾನು ಆ ಆಂಬ್ಯುಲೆನ್ಸ್ ಹಿಡ್ಕೊಂಡು ಆಮೇಲೆ ನನ್ನ ಮಗ ತೀರಿ ಹೋದಾಗ ಮತ್ತೊಂದು ಇಕೋ ಆಂಬ್ಯುಲೆನ್ಸ್ ತಗೊಂಡೆ. ಅದ್ರ ಮೇಲೆ ಮತ್ತೊಂದು ಓಮಿನಿ ಆಂಬ್ಯುಲೆನ್ಸ್ ತಗೊಂಡೆ. ಈಗ 3 ಆಂಬ್ಯುಲೆನ್ಸ್ ಉಂಟು. ಈಗ ನನಗೆ ಒಂದು ಆಸೆ, ನನ್ನ ಕೊನೆ ಉಸಿರಿರೋ ತನಕ ಜನಗಳೇನೋ ಸೇವೆ ಆಗಬೇಕು ಅಂತ ವೆಂಟಿಲೇಷನ್ ಆಂಬ್ಯುಲೆನ್ಸ್ ಬೇಕಂತ ನನ್ನೊಂದು ಇಚ್ಛೆ ಇತ್ತು. ಈಗ ಅದೇ ರೀತಿ ನಾನೀಗ ಹೇಳಿದಾಗೆ ನನ್ನ ಸಾಲ ಆಗ್ಲಿ ಏನು ಬೇಕಾದ್ರೆ ಆಗ್ಲಿ ಜನಗಳಿಗೆ ನನ್ನಿಂದ ಸಹಕಾರ ಆಗಬೇಕು. ಕಷ್ಟದಲ್ಲಿ ಯಾರು ಇರಬಾರ್ದು. ಚಿಕ್ಕ ಮಕ್ಕಳನ್ನು, ಯಾಕಂದ್ರೆ ನನ್ನ ಹತ್ರ ಹಳೆ ಆಂಬ್ಯುಲೆನ್ಸ್ ಉಂಟು. ಯಾಕಂದ್ರೆ ಚಿಕ್ಕ ಮಕ್ಕಳು ಇಲ್ಲಿಂದ ಬೆಂಗಳೂರು ಕರ್ಕೊಂಡು ಸುಲಭ ಅಲ್ಲ. ಎಲ್ಲಾದ್ರೂ ದಾರಿ ಮಧ್ಯೆ ನಿಂತಿರೋ ತೊಂದರೆ ಆಗ್ತದೆ. ಅದಕ್ಕೆ ಒಂದು ಒಳ್ಳೇದೊಂದು 30 ಲಕ್ಷ ಆಂಬ್ಯುಲೆನ್ಸ್ ಒಳ್ಳೇದಿದ್ರೆ, ಹೊಸ ಆಂಬ್ಯುಲೆನ್ಸ್ ತಗೊಂಡ್ರೆ ಆ ಮಕ್ಕಳು ಸಹ ಸುರಕ್ಷಿತವಾಗಿರ್ತಾರೆ.
ಆ ಮಕ್ಕಳ ಜೀವ ಉಳಿತದೆ. ಮತ್ತೆ ವೆಂಟಿ IC ಆಂಬುಲೆನ್ಸ್ ಮಾಡಿದರೆ ಬಡ ಜನಗಳಿಗೆ ಸ್ವಲ್ಪ ಉಪಯೋಗ ಆಗ್ತದೆ ಅಂತೇಳಿ ನಾನೀಗ ಒಂದು ಆಂಬುಲೆನ್ಸ್ ಮಾಡಿದ್ದೀನಿ. ಅದೀಗ ಇನ್ನು 1 ವಾರದಲ್ಲಿ ಸಮಸ್ತ ಜನತೆಗೆ ಲೋಕಾರ್ಪಣೆ ಆಗಲಿದೆ. ಈಗ ಒಂದೊಂದು ಆಂಬುಲೆನ್ಸ್ ಈಗ ಚರ್ಚಲ್ಲಿ ಇರ್ತದೆ, ಮಸೀದಿಯಲ್ಲಿ ಇರ್ತದೆ, ಯಾವುದೋ ಸಂಸ್ಥೆಯಲ್ಲಿ ಇರ್ತದೆ. ಆ ಒಂದು ಆಂಬುಲೆನ್ಸ್ ನಡೆಸ್ಕೊಡ್ಲಿಕ್ಕೆ ಆ ಸಂಸ್ಥೆಯವರು ಒಟ್ಟುಗೂಡಿಸಿ ಹಾಕ್ತಾರೆ. ಇವತ್ತು ನಾನು 4 ಆಂಬುಲೆನ್ಸ್ ನಡೆಸಬೇಕಲ್ಲ, ಯಾರು ಕೊಡ್ತಾರೆ ನನಗೆ? ನಾನು ಒಬ್ಬ ದುಡಿಯೋದು. ನಾನೀಗ ಕೇಳೋದಿಷ್ಟೇ, ಸಮಸ್ತ ಜನತೆಯ ಸಹಕಾರ ಕೇಳ್ತಿದ್ದೆ. ಅವ್ರು ಕೊಟ್ರೆ ಸಹಕಾರ, ಅವ್ರು ಕೊಟ್ರೆ ಆಶೀರ್ವಾದ, ಖಂಡಿತವಾಗಿ 4 ಆಂಬುಲೆನ್ಸ್ ನಡೆಸಬಹುದು. ಅಲ್ಲಿ ಸಂಸ್ಥೆಯವರಾದ್ರೂ ನಡೆಸ್ತಾರೆ, ಇಲ್ಲಿ ನಾನು ಒಬ್ಬ ನಡ್ತೇನೆ. ಯಾಕೆ ನನ್ನಲ್ಲಿರೋ ಡ್ರೈವರ್ ಪೈಲಟ್ನವ್ರು ಯಾರು ಹಣ ತಗೊಳ್ಳೋದಿಲ್ಲ. ಅದೊಂದು ನಂಗೆ ಪ್ಲಸ್ ಪಾಯಿಂಟ್. ಯಾಕೆಂದ್ರೆ ನಾವು ಫ್ರೀ ಆಗಿ ಬರ್ತಾರೆ, ಆದ್ರೆ ಅದಕ್ಕೆ ಫ್ಯೂಲ್ ಆಗಬೇಕು, ಮೇಂಟೆನೆನ್ಸ್ ಉಂಟು, ಅದನ್ನು ಸರ್ವಿಸ್ ಮಾಡಬೇಕು, ತುಂಬಾ ಖರ್ಚಿದೆ. ಅದಕ್ಕೆ ಜನತೆಯ ಕೈಯಲ್ಲಿ ನಾನು ಸಹಕಾರ ಕೇಳ್ತಿದ್ದೆ ಅಷ್ಟೇ, ಮತ್ತೆ ಏನಿಲ್ಲ. ಅವರ ಆಶೀರ್ವಾದ ಸಹಕಾರ ಇರಲಿ ಅಂತ ನಾನು ಕೇಳ್ತೀನಿ. ಮತ್ತೆ ನಿಮ್ಮನ್ನು ಈಗ ಜನರು ತುಂಬಾ ಹಾಡಿ ಕೊಂಡಾಡ್ತಾರೆ, ಈಶ್ವರ್ ಮಲ್ಪೆ ಅವರು ಇಂಥ ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ತುಂಬಾ ಒಂದು ಗ್ರೇಟ್ ಪರ್ಸನಾಲಿಟೀಸ್ ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿದಾರಾ, ನಿಮ್ಮ ಕೆಲಸ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ? ನೀವು ಹೇಳಿದ್ರೆ ತುಂಬಾ ಕಾಲ್ ಬರ್ತದೆ. ಯಾಕೆಂದ್ರೆ ಯಾವ್ದನ್ನ ನೆನ್ಪಿಟ್ಕೊಳ್ಳಿ, ನಾನು ದಿನ ಹೋದಾಗ ನನಗೆ ಸಾವಿರಾರು, ಒಂದು ದಿನಕ್ಕೆ ಬೆಳಿಗ್ಗೆ ಎದ್ದಾಗ 8,000 ವಾಟ್ಸಪ್ ಮೆಸೇಜ್ ಬರ್ತದೆ. 8,000 ಆದ್ರೆ ನೋಡ್ಲಿಕ್ಕೆ ಆಗ ಒಂದು 7-8 ನೋಡ್ತೀನಿ. ಮತ್ತೆ ಹಾಗೆ ಯಾಕೆ ನೋಡ್ಲಿಕ್ಕೆ ಆಗೋದು, ನಾನು ನೋಡ್ಲಿಕ್ಕೆ ಒಂದು ಕೆಲಸ, ಅಷ್ಟು ವಾಟ್ಸಪ್ ಮೆಸೇಜ್ ಇರ್ತದೆ. ಅದ್ರಲ್ಲಿ ಒಂದಿನ ಕಾಲ್ ಬರ್ತದೆ ನನಗೆ. ಒಂದು 10 ದಿನದ ದೇಹ ನಮ್ಮ ಚಿಕ್ಕಮಗಳೂರಲ್ಲಿ ಒಬ್ರು ಟೀಚರ್ ತಮ್ಮ ಕಾಣೆಯಾಗಿರ್ತಾನೆ. ನನಗೆ ಇಲ್ಲಿ ಸೈಂಟ್ ಬ್ಯಾರಿಸ್ ಹತ್ರ ಒಂದು ದೇಹ ಸಿಗ್ತದೆ. ಆ ದೇಹ ಸಿಕ್ಕಿದಾಗ ಇಲ್ಲಿ ನಮ್ಮ ಮಲ್ಪೆಟೇಷನ್ ಬರ್ತೀವಿ. ಅದು ತುಂಬ 10 ದಿನದ ಕೊಡ್ತು ಹೋಗ್ತದೆ. 1 ದಿನ ಇರ್ತೇವೆ, 2ನೇ ದಿನ ನಾವು ಮಣ್ಣು ಮಾಡಬೇಕಿತ್ತು. ಅವಾಗ ನಾನೇನು ಮಾಡ್ತೇನೆ, ಆ ದೇಹದ ಒಂದು ಶೂ ಮತ್ತೊಂದು ವಾಚ್ ಮತ್ತು ಶರ್ಟ್ ಒಂದು ಫೋಟೋನ ವಾಟ್ಸಪ್ಪಲ್ಲಿ ಹಾಕ್ತೀನಿ. ಇಂಥ ದೇಹ ಸಿಕ್ಕಿದೆ 10 ದಿವಸದ್ದು, ಯಾರ್ದಾದ್ರು ಗುರುತು ಪರಿಚಯ ಇದ್ರೆ ಬನ್ನಿ ಅಂತ ವಾಟ್ಸಪ್ಪಲ್ಲಿ ಆನ್ಲೈನ್ ಎಲ್ರಿಗೂ ಹಾಕ್ತೀನಿ. ಅವಾಗ ರಾತ್ರಿ ಚಿಕ್ಕಮಂಗ್ಳೂರಿಂದ ಒಂದು ಕಾಲ್ ಬರ್ತದೆ ಟೀಚರ್ದು. ಅವ್ರು ನೋಡ್ಕೊಂಡಿರ್ಬೋದು. ಆ ಟೀಚರ್ ಫೋನ್ ಮಾಡಿದ್ರೆ ನನ್ನ ತಮ್ಮನ ಶರ್ಟ್ ಅದೇ ರೀತಿ ಇದೆ, ಬರ್ತೀನಿ ಅಂತ ಹೇಳಿ, ನೋಡ್ತೀನಿ ಅಂತ. ಬಂದು ನೋಡುವಾಗ ಸೇಮ್ 10 ದಿವಸ ಕಲ್ಕೊಂಡ ಆ ದೇಹ. ಇಲ್ಲದ್ರೆ ಆ ದೇಹವನ್ನು ನಾವು ಮಣ್ಣು ಮಾಡಬೇಕಿತ್ತು. ಇವತ್ತು ಸಹ ಅವರು ಯಾವಾಗಲೂ ನೆನೆಸ್ಕೊಳ್ತಾರೆ. ಅಂಥ ದೇಹಗಳು ತೆಗೆದಾಗ, ಉದಾಹರಣೆಗೆ ನಮ್ಮ ಕರ್ನಾಟಕದ ಸಮಸ್ತ ಜನತೆ ನೆನೆಸ್ಕೊಳ್ತಾರೆ. ಅದರಲ್ಲೂ ಸಹ ಕೇರಳದ ಅರ್ಜುನ ದೇಹ ತೆಗೆದಾಗ ಕೇರಳದ ಒಂದು 3.5 ಕೋಟಿ ಜನಗಳಾಗಿರ್ಬೋದು. ಇವತ್ತು ಸಹ ನನ್ನ ಅಲ್ಲಿ ಈಶ್ವರ್ ಅಂತ ಹೇಳುದಿಲ್ಲ, ಮಲ್ಪೆ ಅಂತ ಗುರುತಿಸಿದ್ದಾರೆ. ಯಾಕೆಂದ್ರೆ ನನ್ನ ಹೆಸರು ಮಲ್ಪೆ ಅಂತ ನೆನೆಸ್ಕೊಂಡಿದ್ದಾರೆ. ಈಗ ಸಹ ನಾನು ಅಲ್ಲಿ ಎಲ್ರಿಗೂ ಹೇಳುದು, ಮಲ್ಪೆ ನನ್ನ ಊರು ಮುಂದೆ ಹೋದಾಗ ಈಶ್ವರ ಖಂಡಿತವಾಗಿ ಬರ್ತಾರೆ ಅಂತ. ಎಲ್ಲ ಇಷ್ಟು ಚಿಕ್ಕ ಮಕ್ಕಳು ಸಹ ನನ್ನ ಕೇರಳದಲ್ಲಿ ಈಶ್ವರ್ ಮಲ್ಪೆ ಅಂತ ಹೇಳ್ತಾರೆ. ಈಗ ಪೊಲಿಟಿಷಿಯನ್ಸ್ ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿ, ಅಥವಾ ಫಿಲ್ಮ್ ಸ್ಟಾರ್ಸ್ಗಳು ಯಾರಾದ್ರೂ ಕಾಲ್ ಮಾಡಿದಾರಾ, ಏನಾದ್ರು ಹೇಳಿದಾರಾ ನಿಮ್ಮ ಕೆಲ್ಸಕ್ಕೆ ಅಂತ? ಫಿಲ್ಮ್ ಸ್ಟಾರ್ನ ಅವರಿಗೆ ನಾನು ಬಂದಿದ್ದಾರೆ ಇಲ್ಲಿ ಬೀಚಲ್ಲಿ ಬಂದಾಗ, ಅವ್ರಿಗೆ ಹೀರೋಗಳಿಗೆ ತುಂಬಾ ನಾನು ರಕ್ಷಣೆಯಾಗಿ ನಿಂತಿದ್ದೇನೆ. ಹೀರೋ ನೀರಲ್ಲಿ ಇದು ಮಾಡುವಾಗ ಏನೋ ಅನಾಹುತ ಆಗಬಾರ್ದು ಅಂತೇಳಿ. ಅವಾಗ ಅವ್ರಿಗೆ ಹೆಸರು ಹೇಳೋದಿಲ್ಲ, ಅವ್ರಿಗೆ ರಕ್ಷಣೆಗೆ ನಾನು ಹಿಂದ್ಗಡೆ ನಿಂತಿದ್ದೀನಿ. ಆದ್ರೆ ನನ್ನ ಕೆಲಸಕ್ಕೆ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ನಾನು ಯಾರ ಕಾಲ್ನು ಅವ್ರು ಮಾಡಿದ ಇವ್ರ ಕಾಲ್ ಬರ್ದಿಡೋದಿಲ್ಲ, ಎಲ್ಲರೂ ಮಾಡ್ತಾರೆ. ತುಂಬಾ ಕಾಲ್ ಬಂದಿದೆ ನನಗೆ. ದಿನಕ್ಕೆ ಕಾಲ್ ಬಂದಾಗ ನಮ್ಮ ಹುಡುಗನೇ ಎತ್ತಾನೆ ಹೆಚ್ಚಿಗೆ ಕಾಲ್ ಬಂದ. ಯಾಕೆ ನೀರಲ್ಲಿದ್ದಾಗ ನಮ್ಗೆ ಆಲ್ ಓವರ್ ನಮ್ಮ ಕರ್ನಾಟಕದ ಒಂದು 22 ಜಿಲ್ಲೆಯಲ್ಲಿ ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಅಭಿಮಾನಿಗಳು ಇದ್ದಾರೆ. ಆ ಎಲ್ಲ ಅಭಿಮಾನಿ ದೇವರುಗಳು ಸಹ ನನಗೆ ಕಾಲ್ ಬರ್ತಾ ಇರ್ತದೆ, ಅವ್ರ ಕಷ್ಟಕ್ಕೆ ಮತ್ತೆ ನನ್ನ ಒಂದು ಮಾತಿಗೆ. ಇನ್ನು ಇದೆ ಅಂತಕ್ಕೆ ನನಗೆ ಕೇರಳದಲ್ಲಿ ಸುಮಾರು ನನ್ನ ಬಗ್ಗೆನೇ ಒಂದು 4-5 ಹಾಡುಗಳು ಬರ್ದಿದ್ದಾರೆ. ಕರ್ನಾಟಕದಲ್ಲಿ ಸಹ ಒಂದು 3-4 ಹಾಡುಗಳು ಬರ್ದಿದ್ದಾರೆ. ಈಗ ನನ್ನ ಇದೆಲ್ಲ ಜೀವನ ಚರಿತ್ರೆ ಅಂತ ಹಾಡುಗಳನ್ನ ಹಾಡಿ ಹೋಗ್ಲಿದ್ದು ತುಂಬಾ ಇದೆ. ಈಗ ಸಹ ಯೂಟ್ಯೂಬ್ ಅಲ್ಲಿ ಹೋದ್ರೆ ನಾನು ಈಶ್ವರ್ ಮಲ್ಪೆ ಅಂತ ಗೂಗಲ್ ಅಲ್ಲಿ ಒಂದ್ಸಲ ಓಡಿದ್ರು ಸಹ ಹಾಡುಗಳು ಖಂಡಿತವಾಗಿ ಬರ್ತದೆ. ಮತ್ತೆ ಒಂದ್ಸಲ ಗ್ರೇಟ್ ಕಲಿ ಅವರ ತಮ್ಮ ಏನೋ ನಿಮ್ಗೆ ಕಾಲ್ ಮಾಡಿದ್ರ ಅಂತ? ಖಂಡಿತವಾಗಿ ಗ್ರೇಟ್ ಕಲಿ ಅವರ ಒಂದು ನನಗೆ APJ ಅಬ್ದುಲ್ ಮಿಶೆಲ್ ಮ್ಯಾನ್ ಅವ್ರು ಕೊಟ್ಟಾಗ ಗ್ರೇಟ್ ಕಲಿ ಅವರು ಫೋನ್ ಮಾಡಿದ್ದಾರೆ, ಅವ್ರ ತಮ್ಮನೂ ಫೋನ್ ಮಾಡಿದ್ದಾರೆ. ಅವಾಗ ನಮ್ಗೆ ಬೆಂಗಳೂರಲ್ಲಿ ಎಡಿಷನ್ ಆಯ್ತು. ನನಗೆ ಅಲ್ಲಿ ಬೇರೆಯವ್ರು ಬರೋದಾದ್ರೆ ತುಂಬಾ ಹಣ ಕೊಟ್ಟು ಬರ್ಬೇಕು. ನನಗೆ ಫ್ರೀ ಆಗಿ ಈಗ ಕೊಟ್ಟದ್ದು ಇಲ್ಲಿ ಉಂಟು, ತರ್ತೇನೆ. ಅದು ಬಂದಾಗಿದ್ದು 1 ಕೋಟಿ ಬಂದಾಗಿದೆ. ಇದು ಗ್ರೇಟ್ ಕಲಿ ಅವರು ಅಲ್ಲಿಂದ ಮಿಶೆಲ್ ಮ್ಯಾನ್ ಅವಾರ್ಡ್ ಕೊಟ್ಟದ್ದು. ಗ್ರೇಟ್ ಕಲಿ ಅವರು ಇದ್ರು ಅವಾಗ, ಮತ್ತೆ ಅವ್ರ ತಮ್ಮನೂ ಇದ್ರು, ಮತ್ತೆ ಅಲ್ಲಿನ TSP ಅವರು ಇದ್ರು. ತುಂಬಾ ಸಹಕಾರ ಕೊಟ್ಟಿದ್ರು ನನಗೆ. ಮತ್ತೆ ಇಸ್ರೇಲ್ ಜನರು ನಿಮ್ಗೋಸ್ಕರ ಕ್ರಿಸ್ಮಸ್ ಟೈಮ್ ಅಲ್ಲಿ ಏನೋ ಪೂಜೆ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು ಅಂತ? ಹೌದೌದು, ಇಸ್ರೇಲ್ ನಲ್ಲಿ ನನ್ನ ಸ್ನೇಹಿತರಿದ್ರು. ನನ್ನ ಆ ಕ್ರಿಸ್ಮಸ್ ಟೈಮ್ ಅಲ್ಲಿ
ವರ್ಷನೂ ನನಗೆ ಅಲ್ಲಿ ಪೂಜೆ ಮಾಡಿ ಆ ಬೆತ್ಲಿಮಿನಲ್ಲಿ ಪೂಜೆ ಮಾಡಿ ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಸಂಸಾರಕ್ಕೋಸ್ಕರ, ನನ್ನ ಟೀಮ್ಗೋಸ್ಕರ ಪೂಜೆ ಮಾಡಿ ವರ್ಷ ನನಗೆ ಅಲ್ಲಿಂದ ಪ್ರಸಾದ ಕಳಿಸ್ತಾರೆ ಅವರು ಪ್ರತಿ ವರ್ಷ. ಪ್ರತಿ ವರ್ಷ. ಹರೀಶ್ ಅಂತ ನಮ್ಮ ಊರಿನವ್ರೆ, ಹರೀಶ್ ಅಂತ ಅವರು ಆ ಮುಖಾಂತರ ಕಳಿಸ್ತಾ ಇದ್ದಾರೆ. ಇದು ಮೊನ್ನೆ ನಮಗೆ ಶ್ರೀನಿವಾಸ್ ಕಾಲೇಜಿಂದ ಕೊಟ್ಟದ್ದು. ಶ್ರೀನಿವಾಸ್ ಯೂನಿವರ್ಸಿಟಿಯಲ್ಲಿ ಮೊನ್ನೆ ಕರೆದು ಕೊಟ್ಟದ. ಆಗಿರುತ್ತೆ ಎಲ್ಲ ಕೊಡ್ತಾ ಇದ್ದಾರೆ. ಇದು ನಮ್ಮ ಕುದ್ರೋಳಿ ದೇವಸ್ಥಾನದಲ್ಲಿ ಆದಿಸ ಇದು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಹಂಗೆ ಇಡ್ಲಿಕ್ಕೆ ಜಾಗ ಇಲ್ಲ, ಆ ರೀತಿ ಆಗಿದೆ ಈಗ. ನಿಮ್ಗೆ ಅನಿಸ್ಲಿಲ್ವಾ ಸರ್ ನೀವೊಂದು ಚೆನ್ನಾಗಿರೋ ಮನೆ ಕಟ್ಟಬೇಕು ಅಂತ? ಆಗ್ಲೇ ಹೇಳಿದ್ರಿ ಮನೆ ಎಲ್ಲ ಸೋರ್ತಿತ್ತು. ಅದು ಒಳಗಡೆ ನೋಡಿದ್ರೆ ಗೊತ್ತಾಗ್ತದೆ. ಯಾಕೆಂದ್ರೆ ನ್ಯೂಸ್ ಹೇಳಿದಾಗ ನಾನೀಗ ಇವತ್ತು ಸುಮಾರು ನಾನು ಈ ಆಂಬುಲೆನ್ಸ್ಗೆಲ್ಲ ಆಗ್ತಿದ್ದೇನೆ. ಯಾಕೆ ಇವತ್ತು ಮನೆ ಕಟ್ಟಿದ್ರೆ ನನ್ನ ಸಂಸಾರ ಮಾತ್ರ ಉಳಿತದೆ. ಇವತ್ತು ನಾನೊಂದು ವೆಂಟಿಲೇಷನ್ ಆಂಬುಲೆನ್ಸ್ ಮಾಡಿದ್ರೆ ಎಷ್ಟೋ ಕಷ್ಟದವರು ಉಳಿತಾರಲ್ಲ ಅಂತೇಳಿ ನಾನು ಹೇಳ್ತಾ ಹೇಳ್ತೇನೆ ಮನೆ ಕಟ್ಟಿ ಅಂತ. ಆದ್ರೆ ನಾನು ಅವಳಿಗೆ ಹೇಳಿದಿಷ್ಟೇ, ನಾವೊಂದು ಗೂಡಲ್ಲಿ ಇದ್ರೆ ಈಗ ಚಿಕ್ಕದಾಗಿದ್ದೇವೆ, ಆದ್ರೆ ಎಷ್ಟೋ ಕಷ್ಟದಲ್ಲಿದ್ದವರಲ್ಲ ಅವ್ರನ್ನ ಮೇಲೆ ತರಬೇಕಲ್ಲ. ಇವತ್ತು ನಮ್ಮ ಕೈಯಲ್ಲಿ ಅದನ್ನ ಅವ್ರು ಚಿನ್ನ ಕೊಡುವಾಗಲೂ ಹೇಳಿದಾಳೆ, ಪರವಾಗಿಲ್ಲ ನೀವು ಇಡಿ ಅಂತ ಹೇಳಿದ್ರು. ಯಾಕೆಂದ್ರೆ ಎಷ್ಟೋ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು, ಆಸ್ಪತ್ರೆಯಿಂದ ವೆಂಟಿಲೇಷನ್ದ ಒಂದು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಕೆಲವರು ಕೊಡ್ಲಿಕ್ಕೆ ಸಹ ಹಣ ಇರೋದಿಲ್ಲ. ಆವಾಗ ಅವ್ರು ಏನ್ ಮಾಡ್ತಾರೆ, ಬೇರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗದೆ ತಮ್ಮ ಪ್ರಾಣ ಅಲ್ಲೂ ಹೋಗ್ತದೆ. ಆ ಪ್ರಾಣ ಆದ್ರೆ ಉಳಿತದೆ ಅಂತ ಹೇಳಿ ಅವ್ರು ಚಿನ್ನ ಕೊಡುವಾಗ ಹೇಳಿ ಆಯ್ತು ಉಳಿಲಿ ಅವ್ರದ್ದು ಪ್ರಾಣ ಅಂತ ಹೇಳಿ. ಅದಕ್ಕೆ ನಾವು ಇವತ್ತು ಒಂದು ವೆಂಟಿಲೇಷನ್ ಆಂಬುಲೆನ್ಸ್ ಮಾಡಿದೆ ಅಂತ ಹೇಳಿದ್ರೆ ಆ ಹಣದಲ್ಲಿ 30 ಲಕ್ಷ ತಗೊಂಡೋಗಿ ನನಗೆ ಬ್ಯಾಂಕಲ್ಲಿ ಇಡ್ಬೋದಿತ್ತು. ಅದರಲ್ಲಿ ಆ 30 ಲಕ್ಷ ತಗೊಂಡು ಒಂದು ಮನೆ ಕಟ್ಬೋದಿತ್ತು. ಇವತ್ತು ನನಗೆ ಆದ ಆಸೆ ಇಲ್ಲ. ಮನೆ ಯಾವಾಗ ಬೇಕಾದ್ರೂ ಆಗ್ತದೆ. ಇವತ್ತು ಜನಗಳು ಉಳಿಬೇಕು, ಕಷ್ಟದಲ್ಲಿ ಯಾರಿದ್ದಾರೆ ಅವರು ಉಳಿಬೇಕಂತ ನನಗೂ ಆಸೆ. ಯಾಕೆಂದ್ರೆ ನನ್ನ ಉಸಿರು ಇರುವ ತನಕ ಸಹ ಒಂದು ನನಗೆ ಆಸೆ ಇತ್ತು, ಒಂದು ವೆಂಟಿಲೇಷನ್ IC ಆಂಬುಲೆನ್ಸ್ ಮಾಡ್ಬೇಕಂತ. ಇಷ್ಟೊತ್ತು ಮಾತಾಡಿದ್ರಿ ಸರ್. ಕೊನೆಯದಾಗಿ ನಿಮ್ಮ ಆಸೆ ಏನಿದೆ? ಇನ್ನು ಯಾವ ರೀತಿ ಜನರಿಗೆ ನೀವು ಸಹಾಯ ಮಾಡಬೇಕು, ಜನರ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಖಂಡಿತವಾಗಿಯೂ ನನಗೊಂದು ಆಸೆ ಇದೆ. ನಾನು ಮೀನುಗಾರರಿಗೆ ಎಲ್ರಿಗೂ ನಾನೊಂದು ಕೈ ಮುಗಿದು ಕೇಳ್ತಾ ಇದ್ದೀನಿ. ನನ್ನ ಆಸೆ ವೆಂಟಿಲೇಷನ್ ಆಂಬುಲೆನ್ಸ್ ಆಯಿತು, ಇನ್ನು ನನ್ನ ಮೀನುಗಾರರಿಗೆ ಒಂದು ಸಿ ಆಂಬುಲೆನ್ಸ್ ಬೇಕು. ಯಾಕೆಂದರೆ ನಮ್ಮ ಮಲ್ಪೆ ಬಂದರು ನಮ್ಮ ದೇಶದಲ್ಲಿ ಇಲ್ಲಿ ನಂಬರ್ 2 ಅಲ್ಲಿದೆ. ಅಷ್ಟು ದೊಡ್ಡ ಬಂದರು ಇದು. ಆ ಬಂದರಲ್ಲಿ 30,000 ಕಾರ್ಮಿಕರಿದ್ದಾರೆ, 3,000ಕ್ಕೂ ಹೆಚ್ಚು ಬೋಟ್ಗಳಿದೆ. ಅಷ್ಟು ಬೋಟ್ಗಳಲ್ಲಿ ದುಡಿಯಲು ಹೋದವ್ರಿಗೆ ಏನಾದರೂ ಅನಾಹುತ ಆಗ್ಬೋದು. ಆವಾಗ ನಾನು ಕೇಳ್ಕೊಳ್ಳೋದೇ ಇಷ್ಟೇ, ನನ್ನ ಶಾಸಕರಾಗಲಿ ಇಲ್ಲಿನ ಜಿಲ್ಲಾಡಳಿತ ಆಗಲಿ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ನಮ್ಮ ಮಲ್ಪೆ ಬಂದರಿಗೆ ನನ್ನ ಒಂದು ಕೊನೆಯ ಆಸೆ ಅಂದರೆ ಸಿ ಆಂಬುಲೆನ್ಸ್ ಬೇಕು. ಯಾಕೆಂದ್ರೆ ನನ್ನ ಕಣ್ಣು ಮುಂದೆನೇ ಎಷ್ಟೋ ಜನ ನಾನು ಕರ್ಕೊಂಡು ಹೋಗ್ತಿದ್ದೀನಿ. ಯಾಕೆಂದರೆ ಅಲ್ಲಿ ಏನಾದರೂ ಅವಘಡ ಆದರೆ ಅಲ್ಲಿಂದ ಇಲ್ಲಿ ಬರುವಾಗ, ನಮ್ಮ ಬಂದರಿಗೆ ಬರುವಾಗ ಅವರ ಪ್ರಾಣ ಉಳಿಯುವುದಿಲ್ಲ. ಎಷ್ಟೋ ಜೀವಗಳು ಹೋಗಿದ್ದುಂಟು, ಅವರಿಗೆ ಸಹ ಗೊತ್ತು, ಇಲ್ಲಿದ್ದವರಿಗೆ ಸಹ. ಆದರೂ ಸಹ ಇಲ್ಲಿರುವ ಪ್ರತಿಯೊಬ್ಬ ಮೀನುಗಾರರು ಸಹ ನೀವು ಹೇಳಬೇಕು, ನಮಗೆ ನಮ್ಮ ಮೀನುಗಾರ ದುಡಿಯುವವರು ಪ್ರತಿಯೊಬ್ಬರು ಸಹ ಒಂದು ಸಿ ಆಂಬುಲೆನ್ಸ್ ಬೇಕು. ಯಾಕೆಂದರೆ ಎಷ್ಟೋ ಜನಕ್ಕೆ ಬೋಟಲ್ಲಿ ಹೋದಾಗ ಅಲ್ಲಿ ಏನಾದರೂ ಅವಘಡ ಆದಾಗ ಬೋಟ್ ಬರಲಿಕ್ಕೆ ಸ್ಲೋ ಆಗಿ ಬರ್ತದೆ. ಸಿ ಆಂಬುಲೆನ್ಸು 1 ಗಂಟೆ ಬೋಟ್ ಇಲ್ಲಿ ಬರಬೇಕಾದ್ರೆ ಸಿ ಆಂಬುಲೆನ್ಸ್ ಖಾಲಿ 15 ನಿಮಿಷದಲ್ಲಿ ಹೋಗ್ತಾರೆ ಆ ಜಾಗಕ್ಕೆ. ಆವಾಗ ಸಿ ಆಂಬುಲೆನ್ಸ್ ಅಲ್ಲಿ ಶಿಕ್ಷಕರು ಇರ್ತಾರೆ, ಸಿಸ್ಟರ್ ಅದರಲ್ಲಿ ಇರ್ತಾರೆ. ಮತ್ತೆ ಅದರಲ್ಲಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಇದ್ದರೆ ಫಸ್ಟ್ ಏಜ್ ಮಾಡಿದ್ರೆ ಅದೇ ರೀತಿ ಅದರಲ್ಲಿ ಇರ್ತದೆ. ಅದೇ ರೀತಿ ಇದ್ದರೆ ಒಬ್ಬರು ಪ್ರಾಣ ಉಳಿತದೆ. ಅದರಿಂದ ಮೀನುಗಾರಿಕಾ ಮಂತ್ರಿಗಳು ಆದಷ್ಟು ಬೇಗ ನಮ್ಮ ಮಲ್ಪೆ ಬಂದರಿಗೆ ಒಂದು ಸಿ ಆಂಬುಲೆನ್ಸ್ ಕೊಡಿಸ್ಬೇಕಂತ ತರಬೇಕಂತ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ತಿದ್ದೀನಿ. ಎಷ್ಟೋ ಜೀವಗಳು ಉಳಿತದೆ, ಇದು ಎಲ್ಲ ಮೀನುಗಾರರಿಗೆ ಸಹ ಗೊತ್ತು. ಆದರೆ ಅಷ್ಟು ದೊಡ್ಡ ಬಜೆಟಿಂದ ತರಲಿಕ್ಕೆ ಆಗಲ್ಲ ಅಂತ ಒಂದು ಗೊತ್ತಿಲ್ಲ. ಆದರೆ ದಯವಿಟ್ಟು ನಮ್ಮ ಮಲ್ಪೆ ಬಂದರಿಗೆ, ಮೀನುಗಾರಿಕೆ ಮಾಡುವವರಿಗೆ ಮಲ್ಪೆ ಬಂದರಲ್ಲಿ ಒಂದು ಸಿ ಆಂಬುಲೆನ್ಸ್ ಬೇಕು. ಯಾಕೆಂದ್ರೆ ನನ್ನ ಆಸೆನೇ ಅದು. ಯಾಕೆಂದ್ರೆ ಈಗ ನಾನೀಗ ನಮ್ಮ ಉಡುಪಿ ಜಿಲ್ಲೆಗೆ ಅಂತ ನನ್ನ ಒಂದು ಉಚಿತವಾಗಿ ಆಂಬುಲೆನ್ಸ್ ಇದೆ. ನಾನೇ ಕಷ್ಟಪಟ್ಟು ಮಾಡಿದೆ, ಅಂದರೆ ಯಾರು ಕೊಡದಿದ್ರೂ ಪರವಾಗಿಲ್ಲ, ನಾನೇ ಮಾಡ್ಬೇಕಂತ ಆಸೆ ಇತ್ತು. ಆದರೆ ಮತ್ತೆ ಅದಕ್ಕೆ ಬಂಡವಾಳ ಹಾಕ್ಲಿಕ್ಕೆ ನನ್ನ ಹತ್ರ ಇಲ್ಲ. ಅದರಿಂದ ಸರ್ಕಾರನೇ ಕೊಡಲಿ. ಅದಲ್ಲದೆ ಸರ್ಕಾರವನ್ನು ಯಾವತ್ತೂ ನೀವು ಕಾಯಬೇಡಿ. ಎಷ್ಟು ಬೋಟ್ ಇದೆ? 3,000 ಬೋಟ್ ಇದೆ. ಆ 3,000 ಬೋಟಿಂದ ನೀವು ಕಲೆಕ್ಷನ್ ಮಾಡಿದರೆ ಖಂಡಿತವಾಗಿಯೂ ಆಗ್ತದೆ. ಒಬ್ಬರು ಕೊಟ್ಟರೆ ಆಗ್ತದೆ. ಖಂಡಿತವಾಗಿ ನಮ್ಮ ಪ್ರತಿನಿಧಿಗಳು, ನಮ್ಮ ಮಲ್ಪೆಯಲ್ಲಿರುವವರು ಖಂಡಿತವಾಗಿ ಸಿ ಆಂಬುಲೆನ್ಸ್ಗೆ ಒಂದು ಮಾಡಿ ಎಲ್ಲರ ಜೀವ ಉಳಿಲಿ ಕಾರ್ಮಿಕರದಂತ ನಾನು ಕೈ ಮುಗಿದು ಕೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ತುಂಬಾ ಬ್ಯುಸಿ ಇದ್ರಿ, ಆದ್ರೂ ಕೂಡ ಬಂದು ನಮ್ಮ ಜೊತೆ ಮಾತಾಡಿ
ಅನೇಕ ವಿಚಾರಗಳನ್ನ ತಿಳಿಸಿದ್ರಿ. ನಿಮ್ಮ ಮಕ್ಕಳು ಆದಷ್ಟು ಬೇಗ ಹುಷಾರಾಗ್ಲಿ, ನಿಮ್ಮ ಈ ಸೇವೆ ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರಿಲಿ, ಜನರ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತೀನಿ. ಖಂಡಿತವಾಗಿಯೂ ನೀವು ಇವತ್ತು ಬಂದಿದ್ದೀರಿ. ನಿಮ್ಮ ಈ ಚಾನಲ್ ಇನ್ನಷ್ಟು ಬಾನತ್ತರಕ್ಕೆ ಹೋಗಲಿ, ದೇವರ ಆಶೀರ್ವಾದ ಇರಲಿ. ನಿಮ್ಮಲ್ಲಿರುವ ಎಲ್ಲ ಸಹೋದರಿಗಳಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದರೆ ಇವತ್ತು ಪತ್ರಿಕೆ ಮಾಧ್ಯಮದವರು ಇದ್ರಂತೆ ನಮ್ಮ ಸಮಾಜ ಸೇವಕರು. ಯಾಕೆಂದರೆ ಸಮಾಜದಿಂದ ಇರುವ ಎಲ್ಲ ಅಭಿಮಾನಿಗಳ ಆಶೀರ್ವಾದ ಪತ್ರಿಕೆ. ಯಾಕೆಂದ್ರೆ ನಾವೊಂದು ಎಲೆಮರೆಯ ಕಾಯಿ ಇದ್ದಾಗೆ ಇವತ್ತು ಈ ಮಟ್ಟಕ್ಕೆ ತಂದದ್ದು ಇಂಥ ಮಾಧ್ಯಮ. ಅದರಿಂದ ಎಲ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಪ್ರದಾನ ಸಲ್ಲಿಸ್ತಿದ್ದೆ. ಇನ್ನಷ್ಟು ಒಳ್ಳೇದಾಗಲಿ, ಬಂದವರಿಗೆ ಇನ್ನಷ್ಟು ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಜೈ ಕರ್ನಾಟಕ, ಜೈ ಮಾತೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈಶ್ವರ್ ಮಲ್ಪೆ ಅವರೊಂದಿಗಿನ ಒಂದು ವಿಶೇಷ ಸಂದರ್ಶನ. ಮುಂಬರುವಂತಹ ಸಂಚಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಹೊಸ ದಿಗಂತ ಡಿಜಿಟಲ್ ವಾಹಿನಿ. ನಮಸ್ಕಾರ.